ಕರವೀರ ಮಾಹಿತಿ ಮಾಲಿಕೆ 2024ರ 20ನೇ ಸಂಚಿಕೆಗೆ ಮತ್ತೊಮ್ಮೆ ತಮ್ಮ ಸಹಕಾರಿ ಬಂಧುಗಳ ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ನೇರವಾಗಿ ವಿಷಯ ಪ್ರಸ್ತಾವನೆಗೆ ಹೋಗ್ತಾ ಇದ್ದೇನೆ. ಎಸ್, ಸಣ್ಣ ತಾಂತ್ರಿಕ ಅಡಚಣೆ ಇದ್ದಿದ್ದು ನಾನು ನಿವಾರಿಸಿಕೊಂಡೆ. ಇವತ್ತಿನ ಸಂಚಿಕೆಯಲ್ಲಿ ಈಗಾಗಲೇ ತಿಳಿಸಿದಂಗೆ ಸಹಕಾರಿ ಸಂಸ್ಥೆಗಳಲ್ಲಿ ನಿಧಿಗಳು ಅನ್ನುವಂತಹ ಒಂದು ಭಾಗವನ್ನ ಪ್ರಸ್ತುತಪಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಶಾಸನಾತ್ಮಕ ನಿಧಿಗಳು. ಶಾಸನಾತ್ಮಕ ನಿಧಿಗಳು ಅಂದ್ರೆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಯಾವ್ದು ಇದನ್ನ ಇವತ್ತು ಪ್ರಸ್ತುತಪಡಿಸೋಣ. ಶಾಸನಾತ್ಮಕ ನಿಧಿಗಳು ಯಾವುದನ್ನ ಶಾಸನಾತ್ಮಕ ಸ್ಟ್ಯಾಚ್ಯುಟರಿ ಅಂದ್ರೆ ಯಾವ್ದು ಕಾನೂನುಬದ್ಧವಾಗಿ ಇರಲೇಬೇಕು ಅಂದ್ರೆ ಕಾಯ್ದೆಯಲ್ಲೇ ಅವುಗಳನ್ನು ಹೇಳಿದ್ದಾರೆ, ಅವುಗಳನ್ನ ಬೈಲಾದಲ್ಲಿ ಅಳವಡಿಸ್ಕೊಳ್ಳೇಬೇಕಾಗಿದೆ ಅಂತಹದ್ದಕ್ಕೆ ಶಾಸನಾತ್ಮಕ ನಿಧಿಗಳು ಅಂತ ಹೇಳ್ತೀವಿ. ಉಳಿದಂತೆ ನಮಗೆ ಕಾಯ್ದೆ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ನಿರ್ದೇಶಕ ಮಂಡಳಿಯಲ್ಲಿ ಪ್ರಸ್ತಾವನೆಗೊಂಡು ಅದರಿಂದ ಅನುಮೋದನೆಗೊಂಡು ಶಿಫಾರಸುಗೊಂಡು ಸಾಮಾನ್ಯ ಸಭೆಯಲ್ಲಿ ಮಂಜೂರಾಗಿ ಒಂದಿಷ್ಟು ನಿಧಿಗಳನ್ನ ನಾವೇ ನಮ್ಮ ಅನುಕೂಲಕ್ಕೆ, ನಮ್ಮ ಚಟುವಟಿಕೆಗಳಿಗೆ ಅನುಕೂಲವಾಗ್ಲಿಕ್ಕೆ ನಾವು ಮಾಡ್ಕೊಳ್ಬಹುದು. ಅದನ್ನ ಸ್ವಯಂಕೃತ ನಿಧಿಗಳು, ವಾಲಂಟರಿ ರಿಸರ್ವ್ಸ್ ಅಂತೀವಿ. ಇದು ಸ್ಟ್ಯಾಚ್ಯುಟರಿ ರಿಸರ್ವ್ಸ್, ಅದು ವಾಲಂಟರಿ ರಿಸರ್ವ್ಸ್, ನಾವು ಮಾಡ್ಕೊಳ್ಳುವಂಥದ್ದು. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತುತಪಡಿಸ್ತೇನೆ ಸ್ನೇಹಿತರೆ. ಶಾಸನಾತ್ಮಕ ನಿಧಿಗಳು ಯಾವ್ದು? ಸಹಕಾರಿ ಮೀಸಲು ನಿಧಿ, ಸಹಕಾರ ಶಿಕ್ಷಣ ನಿಧಿ, ಧರ್ಮಾರ್ಥ ನಿಧಿ, ಕಾರ್ಯಾಚರಣಾ ಮೀಸಲು ನಿಧಿ ಮತ್ತು ಸಾಮಾನ್ಯ ಕ್ಷೇಮ ನಿಧಿ. ಇದು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಇವುಗಳು ಶಾಸನಾತ್ಮಕ ನಿಧಿಗಳು ಅಂತ. ಇದು 5 ನಿಧಿಗಳು ಎಲ್ಲರಿಗೂ ಕಡ್ಡಾಯನ ಅಲ್ಲ. ಇವುಗಳಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ಇರೋರಿಗೆ 3 ಕಡ್ಡಾಯ, ಕರ್ನಾಟಕ ಸೌಹಾರ್ದ ಸಹಕಾರಿ ಆಕ್ಟ್ ಅಲ್ಲಿರೋರಿಗೆ 4 ಕಡ್ಡಾಯ. ಅಂದ್ರೆ ಇದ್ರಲ್ಲಿ ನೋಡಿ, 2 ಸಹಕಾರ ಸಂಸ್ಥೆಗಳೇ ಆಗಿದ್ರಿಂದ ಎರಡನ್ನೂ ನಾನು ಒಂದೇ ಇದರ ಜೊತೆಗೆ ತಗೊಂಡೋಗೋಣ ಅನ್ನೋ ಒಂದು ಯೋಚನೆಯಿಂದ ತಗೊಂಡಿರೋದ್ರಿಂದ ಎಲ್ಲೆಲ್ಲಿ ವಿವರಣೆಗಳು ಬೇಕಾಗತ್ತೆ, ಎಲ್ಲೆಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ, ಎಲ್ಲೆಲ್ಲಿ ಅವುಗಳನ್ನ ಗುರುತಿಸ್ಬೇಕು ಅಂತಲ್ಲಿ ನಾನು ಗುರುತಿಸ್ತೀನಿ. ಇಲ್ಲದೆ ಹೋದ್ರೆ ಸಾಮಾನ್ಯವಾಗಿ ಎಲ್ಲ ನಿಯಮಗಳು ಎರಡೂ ತರದ ಸೊಸೈಟಿಗಳಿಗೂ ಅನ್ವಯ ಆಗತ್ತೆ. KCS ಆಕ್ಟ್ ಅಲ್ಲಿ, ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘ ಕಾಯ್ದೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ 37% ಮಾತ್ರ ಕಡ್ಡಾಯ. ಸಾಮಾನ್ಯ ಮೀಸಲು ನಿಧಿಗೆ 25%, ಸಹಕಾರ ಶಿಕ್ಷಣ ನಿಧಿಗೆ 2%, ಹಾಗೆ ಧರ್ಮಾರ್ಥ ನಿಧಿಗೆ 10% ಕಡ್ಡಾಯವಾಗಿ ಇಡಬೇಕು. ಹಾಗೆ ಸೌಹಾರ್ದ ಕಾಯ್ದೆಯಲ್ಲಿ 25% ಸಾಮಾನ್ಯ ಮೀಸಲು ನಿಧಿ ಹಾಗೆ ಇದೆ. ಸಹಕಾರ ಶಿಕ್ಷಣ ನಿಧಿ 2.5% ಇದೆ. ಸಹಕಾರ ಸಂಘಗಳಿಗಿಂತ ಸೌಹಾರ್ದ ಸಹಕಾರಿಗಳಿಗೆ 0.5% ಜಾಸ್ತಿ ಇದೆ. ಅದನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿದ್ದೆ. ಧರ್ಮಾರ್ಥ ನಿಧಿ ಸಹಕಾರ ಸಂಘಗಳಿಗೆ ಕಡ್ಡಾಯ, ಸೌಹಾರ್ದ ಸಹಕಾರಗಳಿಗೆ ಕಡ್ಡಾಯ ಇಲ್ಲ. ಅದರ ಬದಲು ಕಾರ್ಯಾಚರಣಾ ಮೀಸಲು ನಿಧಿ 20% ಮತ್ತು ಸಾಮಾನ್ಯ ಕ್ಷೇಮ ನಿಧಿ 5% ಮಾಡಿದ್ದಾರೆ. ಹಾಗಾಗಿ ಸೌಹಾರ್ದ ಸಹಕಾರಿಗಳಿಗೆ 52.5% ಕಡ್ಡಾಯ ನಿಧಿಗಳು. ಇವರಿಗೆ 37% ಆದ್ರೆ ಅವರಿಗೆ 52.5%, ಅಂದ್ರೆ ಸರಿಸುಮಾರು 15.5% ಹೆಚ್ಚು ನಿಧಿಗಳನ್ನ ಸೌಹಾರ್ದ ಸಹಕಾರಿಗಳು ಮೀಸಲಿಡಬೇಕು ಶಾಸನಾತ್ಮಕವಾಗಿ. ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಾಮಾನ್ಯ ಮೀಸಲು ನಿಧಿ, ಶಾಸನಾತ್ಮಕ ನಿಧಿ. ಇದು 2 ಸಹಕಾರ ಸಂಘಗಳಿಗೂ, ಅಂದ್ರೆ ಹಳೆಯ ಆಕ್ಟ್ ಮತ್ತು ಹೊಸ ಆಕ್ಟ್ಗಳಿಗೆ ಎರಡಕ್ಕೂ ಕಡ್ಡಾಯ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಕಾಯ್ದೆ ಪ್ರಕಾರ ಸೃಜನೆ ಮಾಡಿ ಉಪವಿಧಿಯಲ್ಲೇ ಸೇರಿಸಬೇಕು.
ಅಂದ್ರೆ ಸಾಮಾನ್ಯ ಮೀಸಲು ನಿಧಿ ಅಂತ ಹೇಳ್ತೇವೆ. ಹಿಂದೆ ಹಿರಿಯರು ಇಲ್ಲಿ ಯಾರಾದ್ರೂ ಇದ್ದರೆ ಗೊತ್ತಿರುತ್ತದೆ ಅವರಿಗೆ, ಸಾಮಾನ್ಯ ಮೀಸಲು ನಿಧಿ ಅನ್ನೋದಕ್ಕಿಂತ ಹೆಚ್ಚು ಆಪದ್ದನ ನಿಧಿ ಅಂತಿದ್ರು. ಹಿಂದಿನ ತಲೆಮಾರಿಗೆ ಗೊತ್ತಿದ್ರೆ ಅದನ್ನ 2000, ನನಗೆ ಸರಿಯಾಗಿ ನೆನಪಿಲ್ಲ, 2002 ಅಥವಾ ಅದಕ್ಕಿಂತ ಮೊದಲು ಆಪದ್ದನ ನಿಧಿ ಅಂತಿದ್ರು ಇದನ್ನ. ಈಗ ಸಾಮಾನ್ಯ ಮೀಸಲು ನಿಧಿ, ಜನರಲ್ ರಿಸರ್ವ್ ಫಂಡ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಆಪದ್ದನ ನಿಧಿ ಅನ್ನೋದು ಯಾತಕ್ಕೆ ಅಂತಾನು ಹೇಳ್ತೀನಿ ನಾನು ನಿಮ್ಗೆ. ಇದಕ್ಕೆ ಕಾಯ್ದೆ ಪ್ರಕಾರ ಹುಟ್ಟುವಾಗಲೇ, ಸಹಕಾರ ಸಂಘ ಹುಟ್ಟುವಾಗಲೇ ಕಾಯ್ದೆ ಪ್ರಕಾರ ಉಪವಿಧಿಯಲ್ಲಿ ಅಳವಡಿಸಲೇಬೇಕು. ನೋಂದಣಿಯ ಸಮಯದಲ್ಲೇ ಇದು ನಿಬಂಧಕರಿಂದ ಅನುಮೋದನೆ ಆಗಿರ್ತದೆ. ನಿಬಂಧಕರು ಅನುಮೋದನೆ ಮಾಡುವಾಗ ಸಾಮಾನ್ಯ ಮೀಸಲು ನಿಧಿಗೆ ಲಾಭ ವಿಂಗಡಣೆ ಮಾಡದಿದ್ದರೆ ಅನುಮೋದನೆ ನೀಡುವಂತಿಲ್ಲ. ಹಾಗಾಗಿ ಇದು ಕಡ್ಡಾಯ ನಿಧಿ, ಸ್ಟ್ಯಾಚ್ಯುಟರಿ ರಿಸರ್ವ್. ಇದು ನೋಂದಣಿಯ ದಿನಾಂಕದಿಂದ ಜಾರಿಗೆ ತಂದಿರ್ತದೆ. ಯಾವತ್ತು ನೋಂದಣಿ ಆಗುತ್ತೋ ಅವತ್ತಿಂದನೇ ಈ ಕಾಯ್ದೆ, ಈ ಮೀಸಲು ನಿಧಿ ಜಾರಿಗೆ ಬರ್ತದೆ. ಆದ್ರೆ ಅದಕ್ಕೆ ವಂತಿಗೆ ಬರುವಂತದ್ದು ಲಾಭ ಬಂದ ನಂತರ, ಅದನ್ನ ನೋಡೋಣ. ಇದ್ರ ಉದ್ದೇಶ ಏನು? ಸಾಮಾನ್ಯ ಮೀಸಲು ನಿಧಿಯನ್ನು ನಾವೆಲ್ಲರೂ ಸಾಮಾನ್ಯ ಮೀಸಲು ನಿಧಿಯನ್ನು ಮಾಡಿದೀವಿ. ಆದ್ರೆ ಇವತ್ತು ಹೇಳುವಂತ ಈ ವಿಚಾರಗಳನ್ನು ನೋಡ್ಕೊಳ್ಳಿ. ಇವತ್ತು ಸಾಮಾನ್ಯ ಮೀಸಲು ನಿಧಿಯಲ್ಲಿ ಏನೇನು ವಿಚಾರಗಳು ಅಡಕವಾಗಿದೆ, ಅದನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಯಾವ ರೀತಿ ಗ್ರಹಿಸಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸಾಮಾನ್ಯ ಮೀಸಲು ನಿಧಿಯಲ್ಲಿ ಕೂಡ ತುಂಬಾ ತೊಡಕುಗಳಿದಾವೆ. ತೊಡಕುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಗಮನಾರ್ಹ ಅಂಶಗಳಿದಾವೆ. ಮೊದಲೇ ಹೇಳ್ದಂಗೆ ಕಾಯ್ದೆಯಲ್ಲೇ ಸಹಕಾರಿ ನಿಯಮಗಳಲ್ಲಿ ಹೇಳಿದ್ದಾರೆ, ಮೀಸಲು ನಿಧಿಯ ಉದ್ದೇಶ ಏನು ಅಂದ್ರೆ ಅನಿರೀಕ್ಷಿತ ನಷ್ಟಗಳನ್ನು ಭರಿಸುವುದು, ನಷ್ಟವನ್ನು ತೊಡೆದು ಹಾಕುವುದು ಇದರ ಉದ್ದೇಶ. ಯಾವುದೋ ಅನಿರೀಕ್ಷಿತ ನಷ್ಟಗಳನ್ನ ಬಂದ್ಬಿಡ್ತು, ಅಂತಹ ನಷ್ಟವನ್ನು ತೊಡೆದಾಕ್ಲಿಕ್ಕೆ ಇದರ ಉದ್ದೇಶ. ಅನಿರೀಕ್ಷಿತ ನಷ್ಟ ಅಂದ್ರೆ ಏನು ಅಂತ ಒಂದ್ಸಾರಿ ಬರ್ಬೋದು. ಅಂದ್ರೆ ಯಾವುದೋ ನಿಮ್ಮ ವ್ಯಾವಹಾರಿಕ ನಷ್ಟವನ್ನ ಇದರಿಂದ ಭರಿಸ್ಲಿಕ್ಕಾಗ್ಲಿ, ಅಥವಾ ಯಾವುದೋ ವರ್ಷದಲ್ಲಿ ನಷ್ಟ ಆಗಿದೆ ಸರ್, ಹಾಗಾದ್ರೆ ಸಾಮಾನ್ಯ ಮೀಸಲು ನಿಧಿಯಿಂದ ದುಡ್ಡು ತಕೊಳ್ಬೋದು ಆ ವರ್ಷ? ಇಲ್ಲ, ಖಂಡಿತ ಇಲ್ಲ. ಅನಿರೀಕ್ಷಿತ ನಷ್ಟ ಏನ್ ಹಾಗಂದ್ರೆ, ನಮಗೆ ಗೊತ್ತಿಲ್ಲದೆ ನಮ್ಮ ಕಾರ್ಯಚಟುವಟಿಕೆಯ ಭಾಗವಾಗದ ಯಾವುದೋ ಒಂದು ಸಮಯದಲ್ಲಿ ಅನಿರೀಕ್ಷಿತವಾಗಿ ನಷ್ಟ ಬಂದ್ಬಿಡತ್ತೆ. ಅಂತಹ ನಷ್ಟಗಳನ್ನ ಭರಿಸ್ಬೇಕು ನಾವು, ಅಥವಾ ನಷ್ಟವನ್ನು ತೊಡೆದಾಕುವಂಥದ್ದು. ಅಂದ್ರೆ ನಿರೀಕ್ಷೆ ಮಾಡಿರೋದಿಲ್ಲ, ಅಂತ ಸಮಯದಲ್ಲಿ ನಿಧಿಗಳು ಬೇಕಾಗತ್ತೆ ನಮಗೆ. ಉದಾಹರಣೆ ಕೂಡ ಹೇಳ್ತೀನಿ ನಾನು ಮುಂದೆ, ಬಳಕೆಯ ಸಮಯದಲ್ಲಿ ಉದಾಹರಣೆ ಕೊಡ್ತೀನಿ ನಾನು ಇದಕ್ಕೆ. ಇದು ಅಲ್ಲದೆ ಸಹಕಾರಿ ಉದ್ದೇಶ ಸಾಧನೆಗೆ ಅಗತ್ಯ ಇರುವಂತಹ ನಿವೇಶನ ಖರೀದಿ, ಕಟ್ಟಡ ನಿರ್ಮಾಣ, ಇಂಥದ್ದು ಕೂಡ ಬಳಸಬಹುದು. ಅಂದರೆ ಶಾಶ್ವತ ಅಥವಾ ಸ್ಥಿರಾಸ್ತಿಯ ಸಲುವಾಗಿ ಈ ನಿಧಿಯನ್ನು ಕೂಡ ಬಳಸಬಹುದು. ಆದ್ರೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈ, ನಿಬಂಧನೆಗಳು ಅಪ್ಲೈ ಆಗತ್ತೆ, ನಿರ್ಬಂಧಗಳಿದಾವೆ. ಇದು ಸಹಕಾರಿಗೆ ಸೇರಿದ್ದಾಗಿದ್ದು ಯಾವುದೇ ಸದಸ್ಯರಿಗೆ ಇದರ ಮೇಲೆ ಯಾವುದೇ ಹಕ್ಕಿರೋದಿಲ್ಲ. ಇದು ಸದಸ್ಯರದ್ದು, ಹಾಗಾಗಿ ಇದನ್ನ ನಾವು ಯಾವತ್ತಾದ್ರೂ ಬಳಸಬಹುದಾ? ಖಂಡಿತ ಇಲ್ಲ. ಇದು ಸಹಕಾರಿಗೆ ಸೇರಿದ್ದು, ಸದಸ್ಯರಿಗೆ ಅಲ್ಲ. ಹಾಗಾಗಿ ಸದಸ್ಯರು ಸಹಕಾರಿಯ ಡಿಸ್ಟಿಂಕ್ಷನ್ ಒಂದು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದಸ್ಯರಿಗೆ ಇದರಲ್ಲಿ ಪಾಲು ಬರೋದಿಲ್ಲ. ಹಾಗೆ ಇದು ಅದರ ಜೀವಿತಾವಧಿಯ ಪೂರ್ತಿ ಭಾಗದಲ್ಲಿ ಸಾಮಾನ್ಯ ಮೀಸಲು ನಿಧಿ ಇರ್ತದೆ. ಅಂದರೆ ಯಾವತ್ತು ಮೊದಲನೇ ಬಾರಿ ಅದಕ್ಕೆ ವಿಂಗಡಣೆ ಆಗತ್ತೋ ಅಲ್ಲಿ ನಿಧಿಯ ಸೃಜನೆ ಆಗತ್ತೆ, ಅಲ್ಲಿಂದ ಸಮಾಪನೆಯವರೆಗೂ ಆ ನಿಧಿ ಇರತಕ್ಕದ್ದು. ಇದಕ್ಕೆ ಸಂಗ್ರಹಣೆ ಹೇಗೆ ಮಾಡ್ಬೇಕು? ಹಾಗಾದ್ರೆ ಈ ನಿಧಿಗೆ ಸಂಗ್ರಹಣೆ ಮಾಡುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ಸಂಗ್ರಹಣೆ ಭಾಗವನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಬನ್ನಿ ಸ್ನೇಹಿತರೆ. ನಾವು ಅನ್ಕೊಂಡಿರೋದಕ್ಕಿಂತ ಬೇರೆ ಬೇರೆ ಭಾಗಗಳಿಂದ ಕೂಡ ಇದಕ್ಕೆ ಬರ್ತದೆ, ಸಂಗ್ರಹಣೆಗೆ ಅವಕಾಶ ಇದೆ. ಹಾಗಾಗಿ ಸಂಗ್ರಹಣೆಗೆ ಮೊದಲು ಹೇಳಿರುವಂತದ್ದು ಕಾನೂನಿನ ಭಾಗವಾದಂತಹ ವಾರ್ಷಿಕ ಲಾಭ ವಿಂಗಡಣೆಯಿಂದ ಬರುವಂತಹ 25%, ಅದು ಲಾಭ ವಿಂಗಡಣೆಯಿಂದ. ಅಲ್ಲದೇನೆ
ಲಾಭ ವಿಂಗಡಣೆ ನಂತರ ಉಳಿದ ಮೊತ್ತದ ವರ್ಗಾವಣೆಯ ಭಾಗ, ಎಲ್ಲ ಲಾಭಗಳನ್ನ ಈ ವರ್ಷದ ಲಾಭ 25% ಸಾಮಾನ್ಯ ಮೀಸಲು ನಿಧಿಗೆ, 2% ಶಿಕ್ಷಣ ನಿಧಿಗೆ, ಧರ್ಮಾರ್ಥ ನಿಧಿಗೆ, ಮತ್ತೆ ಕಟ್ಟಡ ನಿಧಿಗೆ ಈಗೆಲ್ಲ ವರ್ಗಾವಣೆ ಮಾಡ್ತೀವಿ. ಆಮೇಲೆ ಬೋನಸ್ ಹಂಚಿಕೆ ಮಾಡ್ತೀವಿ, ಆಮೇಲೆ ಡಿವಿಡೆಂಡ್ ಹಂಚಿಕೆ ಮಾಡ್ತೀವಿ. ಆಮೇಲೆ ಕೆಲವು ಸಣ್ಣ ಪುಟ್ಟ ಭಾಗಗಳು ಉಳಿದು ಬಿಡ್ಬೋದು. ಅಂತಹ ಭಾಗವನ್ನ ಮತ್ತೆ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡಬೇಕು. ಮೂರನೇದು, ಘೋಷಿತ ಲಾಭಾಂಶವನ್ನು ಸಮಯ ಮಿತಿಯೊಳಗೆ ಸ್ವೀಕರಿಸದ ಮೊತ್ತದ ವರ್ಗಾವಣೆ ಭಾಗ. ಅಂದ್ರೆ ರವೀಂದ್ರನಾಥ್ ಕಳೆದ 5 ವರ್ಷ, 7 ವರ್ಷ, 8 ವರ್ಷದಿಂದನೂ ತನ್ನ ಡಿವಿಡೆಂಡ್ ಅನ್ನ ತಗೊಂಡೋಗಿರೋದಿಲ್ಲ. ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟ ನಂತರನು, ಪ್ರಕಟಣೆ ಮಾಡಿದ ನಂತರನು ತಗೊಂಡೋಗಿರೋದಿಲ್ಲ. ಅಂತಹದನ್ನ ಸಾಮಾನ್ಯ ಸಭೆಯ ಅನುಮತಿಯೊಂದಿಗೆ ಮೀಸಲು ನಿಧಿಗೆ ವರ್ಗಾವಣೆ ಮಾಡ್ತೀವಿ. ಆಮೇಲೆ ಆಸ್ತಿಗಳ ಉದ್ದೇಶಗಳಿಗಾಗಿ ಬಳಕೆಯಾದ ನಿಧಿಗಳ ವರ್ಗಾವಣೆ ಭಾಗ. ಅಂದ್ರೆ ಅರ್ಥ ಏನು? ನಮಗೆ ಆಸ್ತಿಗಳಿಗೋಸ್ಕರ, ಕಟ್ಟಡ ಮಾಡ್ಲಿಕ್ಕೋಸ್ಕರ ನಮಗೆ ಈಗ ಸಪೋಸ್ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ತೀನಿ. ನಮಗೆ ಈ ಸರಿ ಕಟ್ಟಡ ಬೇಕಾಗಿತ್ತು, ಕಟ್ಟಡ ನಿಧಿ 25 ಲಕ್ಷ ರೂಪಾಯಿ ಇತ್ತು, ಆದ್ರೆ ನಮಗೆ 37 ಲಕ್ಷ ರೂಪಾಯಿ ಖರ್ಚಾಗಿದೆ. ಉಳಿದಂತ 12 ಲಕ್ಷ ರೂಪಾಯಿಗಳನ್ನ ನಾವು ಸಾಮಾನ್ಯ ಮೀಸಲು ನಿಧಿಯಿಂದ ಬಳಕೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪೂರ್ವಾನುಮತಿ ಪಡೆದು, ನೋಂದಣಾಧಿಕಾರಿಗಳ ಪೂರ್ವಾನುಮತಿ ಪಡೆದು ಆ 12 ಲಕ್ಷ ರೂಪಾಯಿ ಬಳಕೆ ಮಾಡ್ಕೊಂಡಿದ್ದೀವಿ. ಆ ರೀತಿ ಬಳಕೆ ಮಾಡುವಾಗ, ಬಳಕೆಗೆ ಅನುಮತಿ ಕೊಡುವಾಗ ನೋಂದಣಾಧಿಕಾರಿಗಳು ಷರತ್ತು ವಿಧಿಸ್ತಾರೆ. ಇದನ್ನ ಮುಂದಿನ 5 ವರ್ಷಗಳಲ್ಲಿ, ಮುಂದಿನ 3 ವರ್ಷಗಳಲ್ಲಿ, ಮುಂದಿನ 7 ವರ್ಷಗಳಲ್ಲಿ ಲಾಭದಿಂದ ವರ್ಗಾಯಿಸಿ ಭರಣ ಮಾಡತಕ್ಕದ್ದು. ಅಂದ್ರೆ ಅದನ್ನ ರಿಪ್ಲೆನಿಶ್ ಮಾಡಬೇಕು ಅಂತ, ಅದನ್ನ ಮತ್ತೆ ಪುನಃ ವರ್ಗಾವಣೆ ಮಾಡಿ ಇದನ್ನ ತರಬೇಕು ಅಂತ ಹೇಳ್ತಾರೆ. ಆ ರೀತಿ ಬಳಕೆಯಾದ ನಿಧಿಗಳ ವರ್ಗಾವಣೆ ಭಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಟ್ಟಡ ನಿಧಿಗೋಸ್ಕರ ನಾವು ಉಪಯೋಗಿಸ್ಕೊಂಡಿದ್ವಿ, ಆಮೇಲೆ ಮುಂದಿನ ವರ್ಷದ ಲಾಭದಲ್ಲಿ ಕಟ್ಟಡ ನಿಧಿಯ ಬಳಕೆಯಾದ ಭಾಗಕ್ಕೋಸ್ಕರ ಮತ್ತೆ ನಾವು ಇದಕ್ಕೆ ಮರುಪೂರ್ಣ ಮಾಡಿದೀವಿ, ಭರಣ ಮಾಡಿದೀವಿ ಅಂತ ಹೇಳಿದ್ರೆ ಅದು ಭಾಗ. ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಕಾಯ್ದೆ ಬದಲಾವಣೆ ಆಗ್ತಾ ಇರ್ತದೆ. ಆ ಕಾಯ್ದೆ ಬದಲಾವಣೆ ಆದ ನಂತರ ಪ್ರಯೋಜನವಿರುವಂತಹ ನಿಧಿಗಳು ಇರ್ತದೆ. 2013ರಲ್ಲಿ ಬದಲಾವಣೆ ಆಯ್ತು. ಅದಕ್ಕಿಂತ ಮೊದಲು ಸಹಕಾರ ಸಂಘಗಳಲ್ಲಿ ಕೂಡ ಅನೇಕ ನಿಧಿಗಳಿದ್ವು. ಆ ನಿಧಿಗಳು ಈಗ ಅಗತ್ಯ ಇಲ್ಲ, ಕಾನೂನಾತ್ಮಕವಾಗಿ ಅಗತ್ಯ ಇಲ್ಲ, ನಾವು ಯಾವತ್ತೂ ಅದಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ಲಿಲ್ಲ. ಹಾಗಾದ್ರೆ ಅಂಥದ್ದನ್ನ ನಾವು ಮೀಸಲು ನಿಧಿಗೆ ವರ್ಗಾವಣೆ ಮಾಡಬಹುದು. ಆಮೇಲೆ ನಾವು ಸ್ವಯಂಕೃತವಾಗಿ ಒಂದಿಷ್ಟು ನಿಧಿಗಳನ್ನು ಮಾಡ್ಕೊಂಡಿದ್ದೀವಿ. ಅಂತಹ ನಿಧಿಗಳನ್ನು ಬಳಕೆ ಮಾಡಿದ ನಂತರ ಸ್ವಲ್ಪ ಉಳ್ಕೊಂಡಿರ್ತದೆ, ಅದನ್ನ ವರ್ಗಾವಣೆ ಮಾಡಿ ಇಲ್ಲಿಗೆ ತರಬಹುದು. ಅಂದ್ರೆ ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು ದಶಮಾನೋತ್ಸವಕ್ಕೋಸ್ಕರ ಒಂದು ನಿಧಿ ಮಾಡಿದ್ವಿ. ದಶಮಾನೋತ್ಸವ ನಿಧಿಗೋಸ್ಕರ ನಾವು 15 ಲಕ್ಷ ಕ್ರೋಢೀಕರಣ ಮಾಡಿದ್ವಿ. ದಶಮಾನೋತ್ಸವ ಆಚರಣೆಗೆ 12,50,000 ರೂಪಾಯಿ ಖರ್ಚಾಯ್ತು. ಇನ್ನು 2.5 ಲಕ್ಷ ರೂಪಾಯಿ ನಮಗೆ ಎಕ್ಸ್ಟ್ರಾ ಉಳಿದಿದೆ. ಅದನ್ನ ಇನ್ನೊಂದ್ಸರಿ ನಾವು ದಶಮಾನೋತ್ಸವ ಮಾಡೋದಿಲ್ಲ. ಹಾಗಿದ್ದಾಗ ಅದನ್ನ ಮೀಸಲು ನಿಧಿಗೆ ವರ್ಗಾವಣೆ ಮಾಡಬಹುದು. ಹಾಗೆ ಬೇರೆ ಬೇರೆ ನಿಧಿಗಳು, ನಿಮಗೆ ಬೇಡದೇ ಇರುವಂತಹ ನಿಧಿಗಳನ್ನ ಆ ರೀತಿ ವರ್ಗಾವಣೆ ಮಾಡಬಹುದು. ಮತ್ತೆ ಚರ ಸ್ಥಿರಾಸ್ತಿಗಳ ಮಾರಾಟದಿಂದ ಬಂದ ಲಾಭ. ಇದು ನೋಡಿ, ಚರ ಸ್ಥಿರಾಸ್ತಿಗಳನ್ನ ಮಾರಾಟ ಮಾಡಿದ್ದರೆ ಅದು ಆ ವರ್ಷದ ಲಾಭ ಅಲ್ಲ. ಹಿಂದಿನ ವರ್ಷಗಳಲ್ಲಿ ನೀವು ಒಟ್ಟುಗೂಡಿಸಿರುವಂತಹ ಕಟ್ಟಡ ಇರ್ಬೋದು, ಅಥವಾ ಆಸ್ತಿಗಳು, ಬೇರೆ ಬೇರೆ ಆಸ್ತಿಗಳಿರ್ಬೋದು, ಅದನ್ನ ನೀವು ಸಂಗ್ರಹಿಸಿದ್ರಿ. ಅದನ್ನ ಮಾರಾಟ ಮಾಡಿದಾಗ ಬಂದ ಲಾಭವನ್ನ ಈ ವರ್ಷದ ಲಾಭಕ್ಕೆ ಪರಿಗಣಿಸುವಂತಿಲ್ಲ. ಇಲ್ದಾರೆ ಏನಾಗತ್ತೆ, ಯಾವುದೋ ಒಂದು ನಿವೇಶನವನ್ನ ನಾವು ಹಿಂದೆ ತಗೊಂಡಿದ್ವಿ, ಅದೀಗ ನಮಗೆ ಅನುಪಯುಕ್ತ ಅಂತೇಳಿ ಮಾರಿದಾಗ ನಮಗೆ ಕೋಟಿಗಟ್ಟಲೆ ಲಾಭ ಬಂದ್ಬಿಡ್ಬೋದು. ಅದರಲ್ಲಿ ನಾವು ತಗೊಂಡಿದ್ದ ಆವಾಗ 1000ದ ಲೆಕ್ಕದಲ್ಲಿ, ಈಗ ಅದು ಕೋಟಿ ಲೆಕ್ಕದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಅದಕ್ಕೆ ಬಂದಿರೋ ಅಮೌಂಟ್ ನಮಗೆ ಈ ವರ್ಷದ ಲಾಭನ ಅಲ್ಲ. ಯಾಕೆಂದ್ರೆ ಅದನ್ನ ಹಂಚಲು ಬಾರದು. ಯಾಕೆಂದ್ರೆ ಅದು ಆಸ್ತಿಗಳ ಮೇಲೆ ಬಂದಿರುವಂತದ್ದು. ಅದನ್ನ ನಾವ್ ಏನ್ ಮಾಡ್ಬೇಕು, ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡಬೇಕು ಆಸ್ತಿಗಳನ್ನ. ಇದು ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಭಾಗ ಅರಿವಿಲ್ಲದೆ ಇರುವಂತದ್ದು. ಮತ್ತೆ ಕೆಲವೊಂದ್ಸಾರಿ ದೀರ್ಘಾವಧಿಯಾಗಿ ಅಮಾನತು ಖಾತೆಗಳಲ್ಲಿ ಇಟ್ಬಿಟ್ಟಿರ್ತೀವಿ. ನಮ್ಗೆ ಇನಾಪರೇಟಿವ್ ಅಕೌಂಟ್ ಅಂತೇಳಿ ಇಟ್ಬಿಟ್ಟಿರ್ತೀವಿ.
ರವೀಂದ್ರನಾಥ್ ಕಳೆದ 17 ವರ್ಷದಿಂದ ಕಾಣೆಯಾಗಿದ್ದಾನೆ, ಏನು ಗೊತ್ತಾಗ್ತಾ ಇಲ್ಲ, ಎಲ್ಲೂ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅವನ ಅಕೌಂಟ್ ಅಲ್ಲಿ ಒಂದಿಷ್ಟು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಥವಾ ಇನ್ಯಾವುದೋ ಶೇರ್ ಅಕೌಂಟ್ ಅಲ್ಲಿ ಇದೆ, ವರ್ಗಾವಣೆ ಅದು ಶೇರ್ ಅಮೌಂಟ್ ಮೊತ್ತ ಕೂಡ ಬದಲಾವಣೆ ಆಗಿದೆ. ಅವನು ತಗೊಂಡಿದ್ದು 500 ರೂಪಾಯಿ ಈಗ 1000 ರೂಪಾಯಿ ಆಗಿದೆ. ಆ 500 ರೂಪಾಯಿ ಭರಣ ಕೂಡ ಮಾಡಿರೋದಿಲ್ಲ. ಹೀಗೆಲ್ಲ ಆಗಿರೋದ್ರಿಂದ ಈಗ ಅದನ್ನ ಏನ್ ಮಾಡ್ತೀವಿ, ಅಮಾನತು ಖಾತೆಗೆ ವರ್ಗಾವಣೆ ಮಾಡ್ತೀವಿ. ಅದಕ್ಕೆ ಪ್ರಾವಿಷನ್ ಇದೆ. ಸರ್ವ ಸದಸ್ಯರ ಸಭೆಯಲ್ಲಿ ಆ ರೀತಿಯ ಖಾತೆಗಳನ್ನ ತೋರಿಸಿ, ಅಂದ್ರೆ ಹೇಳಿ, ವಿಷಯ ತಿಳಿಸಿ, ವಿವರಣೆಯನ್ನು ನೀಡಿ ಅದನ್ನ ನಾವು ಅಮಾನತು ಖಾತೆಗೆ ವರ್ಗಾವಣೆ ಮಾಡಿರ್ತೀವಿ. ಅಂತಹ ಅಮಾನತು ಖಾತೆಗಳು ತುಂಬಾ ದೀರ್ಘವಾಗಿ ಇದ್ದ ನಂತರ ಅದನ್ನ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡಬಹುದು. ಅಥವಾ ಕಾರ್ಯವ್ಯಾಪ್ತಿಯಲ್ಲಿ ಸಮಾಪನೆಗೊಂಡ ಇನ್ನೊಂದು ಸಹಕಾರಿಯಿಂದ ವರ್ಗಾವಣೆಗೊಂಡ ಭಾಗ. ಯಾಕೆಂದ್ರೆ ಸಾಮಾನ್ಯ ಮೀಸಲು ನಿಧಿಯ ಸಮಾಪನೆಯ ಸಮಯದಲ್ಲಿ ನಾವು ಹೇಗೆ ಸಮಾಪನೆ ಮಾಡಬೇಕು ಅನ್ನೋದನ್ನ ಹಿಂದಿನ ಅವಧಿಯಲ್ಲಿ ಹೇಳಿದೆ. ಇದು ಎಲ್ಲ ಆ ಕಾನೂನಾತ್ಮಕವಾಗಿ ಯಾವ್ದ್ಯಾವ್ದು ಋಣಗಳಿದಾವೆ, ಯಾವ್ದ್ಯಾವ್ದು ಕೊಡ್ಬೇಕಾಗಿದೆ ಅದಷ್ಟು ಕೊಟ್ಟ ನಂತರ ಉಳಿದಿದ್ರೆ ಸಮಾನ ಉದ್ದೇಶಕ್ಕೋಸ್ಕರ ಕಾರ್ಯಚಟುವಟಿಕೆ ನಡೆಸ್ತಾ ಇರುವಂತಹ ಮತ್ತೊಂದು ಸಹಕಾರಿಗೆ ನಾವು ವರ್ಗಾವಣೆ ಮಾಡಬೇಕು. ಅಥವಾ DCC ಬ್ಯಾಂಕಿನ ಇದಕ್ಕೆ ವರ್ಗಾವಣೆ ಮಾಡಬೇಕು, ಯಾವುದು ಸಾಮಾನ್ಯ ಮೀಸಲು ನಿಧಿ ವರ್ಗಾವಣೆ ಮಾಡಬೇಕು. ಅಥವಾ ಕಾರ್ಯಕ್ಷೇತ್ರದಲ್ಲಿ ಚಟುವಟಿಕೆ ನಡೆಸ್ತಾ ಇರುವಂತಹ ಮತ್ತೊಂದು ಸಹಕಾರ ಸಂಘಕ್ಕೆ ವರ್ಗಾವಣೆ ಮಾಡಬೇಕು. ಅವ್ರಿಗೆ ಕೂಡ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಆಗತ್ತೆ. ಅಂತದ್ದು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಮ್ಮದೇ ತರ ಚಟುವಟಿಕೆ ನಡೆಸ್ತಾ ಇರುವಂತಹ ಒಂದು ಸಮಾಪನೆಗೊಂಡಂತಹ ಒಂದು ಸಹಕಾರಿ ಇದ್ರೆ, ಅದರಲ್ಲಿ ಯಾವ್ದಾದ್ರು ನಿಧಿ ಇದ್ರೆ ಅದನ್ನ ಇಲ್ಲಿಗೆ ವರ್ಗಾವಣೆ ಮಾಡಬಹುದು. ಅಂದ್ರೆ ನೋಡಿ, ನಾವು ಅನ್ಕೊಂಡಿದ್ದೇನು ಬರೀ ಲಾಭಾಂಶದಿಂದ ವಿಂಗಡಣೆ ಆದ ಮೊತ್ತವನ್ನು ಮಾತ್ರ ಇಲ್ಲ, ಅನೇಕ ತರಹದ ಇದು ಮೀಸಲು ನಿಧಿಗೆ ಸಂಗ್ರಹಣೆ ಆಗತ್ತೆ. ಇನ್ನು ಬಳಕೆ ಯಾತಕ್ಕೋಸ್ಕರ ಮಾಡಬಹುದು? ಬಳಕೆಯನ್ನ ಯಾವುದೇ ಸಾಮಾನ್ಯ ವ್ಯವಹಾರಕ್ಕೆ ಬಳಸ್ಲಿಕ್ಕೆ ಬರೋದಿಲ್ಲ. ಇದು ಮೀಸಲು ನಿಧಿಯನ್ನ ಸಾಮಾನ್ಯ ವ್ಯವಹಾರಗಳಿಗೆ ಬಳಸುವಂತಿಲ್ಲ. ಅದಕ್ಕೆ ಆದ್ರೆ ಸಹಕಾರಿ ಉದ್ದೇಶ ಸಾಧನೆಗೆ ಅಗತ್ಯ ಇರುವಂತಹ ಖರೀದಿ, ನಿವೇಶನ ಖರೀದಿ, ಕಟ್ಟಡ ನಿರ್ಮಾಣ ಅಥವಾ ನವೀಕರಣಗಳಿಗೆ ಪೂರ್ವಾನುಮತಿಯಿಂದ, ಯಾರದ ಪೂರ್ವಾನುಮತಿ? ನೋಂದಣಾಧಿಕಾರಿಗಳ, AR, DR ಅಥವಾ JR ಅಥವಾ RCS. ನಮಗೆ ಯಾರು ಕಾರ್ಯವ್ಯಾಪ್ತಿಯ ನಿಬಂಧಕರಿದ್ದಾರೆ ಅವರಿಂದ ಪೂರ್ವಾನುಮತಿ ಮಾಡಿ ನಾವು ಮೀಸಲು ನಿಧಿಯನ್ನ ಬಳಕೆ ಮಾಡಬಹುದು. ಇಲ್ಲದೆ ಆಪತ್ಕಾಲದಲ್ಲಿ ನೋಂದಣಾಧಿಕಾರಿಗಳ ಪೂರ್ವಾನುಮತಿಯೊಂದಿಗೆ ತಾತ್ಕಾಲಿಕವಾಗಿ ಬಳಸಬಹುದು. ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ತುಂಬಾ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ, ಅಷ್ಟರೊಳಗಡೆ ಯಾವುದೋ ಒಂದು ಬೇಡದೇ ಇರುವಂತಹ ಒಂದು ಸುಳ್ಳು ಸುದ್ದಿ, ಗಾಳಿ ಸುದ್ದಿಯನ್ನು ಹಂಚಿಬಿಡ್ತಾರೆ. ನಮ್ಮ ಸಹಕಾರ ಸಂಘ ನಷ್ಟದಲ್ಲಿದೆ, ಯಾವುದೋ ಪೇಪರ್ನಲ್ಲಿ ಬಂದ್ಬಿಡ್ತದೆ, ಸುಳ್ಳು ಸುದ್ದಿ ಬಂದ್ಬಿಡ್ತದೆ. ಬಂದಾಗ ನೆನಪಿರ್ಲಿ, ಸಾಲಗಾರರೆಲ್ಲರೂ ನಮ್ಮ ಸಾಲವನ್ನ ವಾಪಸ್ ಕೊಡ್ಲಿಕ್ಕೆ ಕ್ಯೂ ನಿಲ್ತಾರ? ಇಲ್ಲ, ಅವ್ರು ದೂರ ಹೋಗ್ತಾರೆ. ಬದಲಿಗೆ ಠೇವಣಿದಾರರೆಲ್ಲರೂ ನಮ್ಮ ಠೇವಣಿಗಳನ್ನ ವಾಪಸ್ ಕೊಡಿ ಅಂತ ಮೂಗಿ ಬೀಳ್ತಾರೆ. ದೇರ್ ವಿಲ್ ಬಿ ಎ ರನ್ ಆನ್ ಡೆಪಾಸಿಟ್ಸ್. ಯಾವುದೇ ಸುಳ್ಳು ಸುದ್ದಿ ಅಥವಾ ಈ ರೀತಿ ಬಂತು ಅಂತ ಹೇಳಿದ ತಕ್ಷಣ ಸಂಘ ದುಸ್ಥಿತಿಯಲ್ಲಿದೆ, ನಷ್ಟದಲ್ಲಿದೆ, ಅಥವಾ ಯಾವುದೋ ಒಂದು ಅವ್ಯವಹಾರದಲ್ಲಿ ಸಿಕ್ಕಾಕೊಂಡಿದೆ ಕೂಡ ಅದು ಎಲ್ಲರೂ ನಮ್ದೊಂದು ಇಷ್ಟು ಡೆಪಾಸಿಟ್ ಇತ್ತು ಮಾರ್ಯ, ನಾವು ತೆಕ್ಕೊಂಡ್ಬಿಡೋಣ ಅಂತೇಳಿ ಓಡ್ ಬರ್ತಾರೆ. ಆಗ ನಮಗೆ ಆಕ್ಚುಲಿ ಹಣದ ಅವಶ್ಯಕತೆ ಜಾಸ್ತಿ ಇರ್ತದೆ. ಯಾಕೆಂದ್ರೆ ಸಾಲ ವಸೂಲಿಯಾತೆ ಆಗೋಲ್ಲ. ಠೇವಣಿದಾರರು ವಾಪಸ್ ಕೇಳಿಕ್ ಬಂದ್ರೆ ಒಂದೇ ಸಾರಿ ನಮ್ಮ ಇದ್ರ ಮೇಲೆ ಕ್ಯಾಶ್ ಪೊಸಿಷನ್ ಮೇಲೆ ಪ್ರೆಷರ್ ಬೀಳತ್ತೆ. ಅಂತಹ ಸಮಯದಲ್ಲಿ ನಮ್ಮ ನಿಧಿಯನ್ನ ನಾವು ಹೂಡಿಕೆ ಮಾಡಿರ್ತೀವಿ DCC ಬ್ಯಾಂಕ್ ನಲ್ಲಿ. ಅಂತಹ ಸಮಯದಲ್ಲಿ ನಾವು ನೋಂದಣಾಧಿಕಾರಿಗಳಿಗೆ ಪ್ರಸ್ತುತ ಹೀಗಿದೆ, ನಮ್ದು ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ, ಆದ್ರೆ ನಮ್ಗೆ ಈಗ ಸದ್ಯಕ್ಕೆ ನಮಗೆ ಇದು ಬೇಕಾಗಿದೆ, ಬಳಕೆಗೆ ಬೇಕಾಗಿದೆ, ಕೊಡಿ ಅಂತ ಹೇಳಿದ್ರೆ ಅವರು ತಾತ್ಕಾಲಿಕವಾಗಿ, ಅಂದ್ರೆ 3 ವರ್ಷಗಳಿಗಿಂತ ಜಾಸ್ತಿ ಈ ತರ ಬಳಕೆಗೆ ಕೊಡೋದಿಲ್ಲ. 3 ವರ್ಷದ ಒಳಗಡೆಗೆ ಮರುಪೂರಣ ಮಾಡಬೇಕು ಅಥವಾ ಮತ್ತೆ ಅದನ್ನ ಭರಿಸಬೇಕು ಅನ್ನೋ ಕಂಡೀಷನ್ ಜೊತೆಗೆ ಅದನ್ನ ಇದು ಕೊಡ್ತಾರೆ. ಅದಕ್ಕೋಸ್ಕರನೇ ಇದನ್ನ ಆಪತ್ಕಾಲ ನಿಧಿ ಅಥವಾ ಆಪತ್ತನ ನಿಧಿ ಅಂತಾನೂ ಹೇಳ್ತಾರೆ. ಸಾಮಾನ್ಯ ಮೀಸಲು ನಿಧಿಯನ್ನ ನಾವು ಆಪತ್ಕಾಲ ನಿಧಿ ಅಂತಾನೂ ಹೇಳ್ತೀವಿ, ಅಥವಾ ಆಪದ್ದನ ನಿಧಿ ಅಂತಾನೂ ಹೇಳ್ತೀವಿ. ಹಾಗಾಗಿ ಇದು ಆಪತ್ಕಾಲದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಇರುವಂತಹ ಒಂದು ನಿಧಿ. ಹಾಗಂತ ನಷ್ಟದಲ್ಲಿರುವಂತಹ ಸೊಸೈಟಿಗಳಿಗೆ ನಷ್ಟ ಆಗಿದೆ ಅಂತ ನನ್ನ ಕಾರಣಕ್ಕೋಸ್ಕರ ನಾವು ಆಪತ್ಕಾಲ ಅಂತ ಹೇಳಿಕೊಳ್ಳಿಕ್ಕೆ ಬರಲ್ಲ. ವ್ಯಾವಹಾರಿಕ ನಷ್ಟವಿದ್ರೆ ಅದನ್ನ ಭರಿಸ್ಲಿಕ್ಕೆ ನಮಗೆ ಈ ಸಾಮಾನ್ಯ ಮೀಸಲು ನಿಧಿಯನ್ನು ಭರಿಸ್ಲಿಕ್ಕೆ ಅಥವಾ ಬಳಸಲಿಕ್ಕೆ ಅನುಕೂಲ ಇಲ್ಲ, ಅವಕಾಶ ಇಲ್ಲ. ಆಮೇಲೆ
ಇನ್ನೊಂದು ಸಾಮಾನ್ಯ ಇದು ನೋಡಿ, ಇಲ್ಲಿ ಸಮಯ ಮಿತಿ ಒಳಗೆ ಸ್ವೀಕರಿಸಿದ ಲಾಭಾಂಶ ಮೊತ್ತವನ್ನು ಸದರಿ ಸದಸ್ಯರು ಕ್ಲೇಮ್ ಸಲ್ಲಿಸದಲ್ಲಿ ಪಾವತಿಸಲು ಬಳಸಬಹುದು. ಅಂದ್ರೆ ಏನು, ಹಿಂದೆ ರವೀಂದ್ರನಾಥ್ ಸುಮಾರು ವರ್ಷಗಳವರೆಗೆ ತನ್ನ ಲಾಭಾಂಶವನ್ನ ತಗೊಂಡಿರ್ಲಿಲ್ಲ, ಅದಕ್ಕೋಸ್ಕರ ಅವನ ಲಾಭಾಂಶವನ್ನ ನಾವು ಮಹಾಸಭೆಯ ಒಪ್ಪಿಗೆಯೊಂದಿಗೆ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡಿದ್ವಿ. ನಂತರದಲ್ಲಿ ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಣವನ್ನ ಕ್ಲೈಮ್ ಮಾಡ್ಲಿಕ್ಕೆ ಚರಾಸ್ತಿ, ಇದು ಚರ, ಕ್ಯಾಶ್ ಅಂದ್ರೆ ಚರ, ಇದು ಸಮಯ ಮಿತಿ ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ 12 ವರ್ಷಗಳ ಕಾಲ ಅವನಿಗೆ ಅನುಕೂಲ ಇದೆ ಅಥವಾ ಅವನಿಗೆ ಅವಕಾಶ ಇದೆ. ಸ್ಥಿರಾಸ್ತಿಗಳಿಗೆ 21 ವರ್ಷ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸ್ಥಿರಾಸ್ತಿಗೆ ಅನುಭವದಲ್ಲಿರುವಂತದ್ದು 21 ವರ್ಷ ಆದ್ರೆ ಅವನಿಗೆ ಹೋಗುತ್ತೆ, ಚರಾಸ್ತಿಗೆ 12 ವರ್ಷ ಇದ್ರೆ ಅವನಿಗೆ ಹೋಗುತ್ತೆ. 12 ವರ್ಷದ ಒಳಗಡೆಗೆ ಇದನ್ನ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ 12 ವರ್ಷದ ಒಳಗಡೆಗೆ ಯಾರಾದ್ರೂ ಬಂದು ಸದರಿ ಸದಸ್ಯರು ಕ್ಲೈಮ್ ಸಲ್ಲಿಸಿದಲ್ಲಿ, ನನ್ನ ಲಾಭಾಂಶವನ್ನ ನೀವು ಮೀಸಲು ನಿಧಿಗೆ ವರ್ಗಾಯಿಸಿದ್ದೀರಿ, ಅದರಿಂದ ವಾಪಸ್ ತೆಗೆದು ನಾನು ಕೊಡಬೇಕು ಅಂತ ಹೇಳಿದ್ರೆ ಖಂಡಿತ ಕೊಡಬೇಕಾಗಬಹುದು. ಆಗ ಏನ್ ಮಾಡ್ತೀರಿ, ಸಮಯ ಕೊಟ್ಟಿರೋದು ಎಲ್ಲ ಪರಿಶೀಲನೆ ಮಾಡಿ ಅವರೇ ಹೌದು ಅವ್ರಿಗೆ ಸಲ್ಲಬೇಕಾಗಿದ್ದು ಅಂತಾಗ ಅದನ್ನ ಅವ್ರಿಗೆ ಪಾವತಿಸಿ. ಸಾಮಾನ್ಯ ಮೀಸಲು ನಿಧಿಯ ಬಳಕೆಯನ್ನ ನಾವು ಜನರಲ್ ಬಾಡಿಗೆ ಹೇಳ್ತೀವಿ. ಇದನ್ನ ಸಾಮಾನ್ಯ ಮೀಸಲು ನಿಧಿ ಈ ರೀತಿ ಬಳಸ್ಲಿಕ್ಕೆ ಅಥವಾ ಈ ರೀತಿ ತೆಗಿಲಿಕ್ಕೆ, ಲಾಭಾಂಶವನ್ನು ವರ್ಗಾವಣೆ ಮಾಡಿದ್ದನ್ನ ವಾಪಸ್ ತಗೊಳ್ಳಿಕ್ಕೆ ನೋಂದಣಾಧಿಕಾರಿಗಳ ಅನುಮತಿ ಬೇಡ. ಆದ್ರೆ ಸಾಮಾನ್ಯ ಸಭೆಗೆ ಈ ರೀತಿ ಇಂತಿಂತವ್ರು ಬಂದಿದ್ರು, ಇಂತಿಂತವ್ರು ಕ್ಲೈಮ್ ಬಂದಿತ್ತು, ಅದಕ್ಕೆ ಇಷ್ಟ ಅಮೌಂಟ್ ಅನ್ನ ನಾವು ಸಾಮಾನ್ಯ ಮೀಸಲು ನಿಧಿಯಿಂದ ತೆಗೆದು ಅವ್ರಿಗೆ ಪಾವತಿಸಿದೀವಿ ಹೇಳ್ಬೇಕಾಗತ್ತೆ. ಓಕೆ, ಅದು. ಇನ್ನು ಮುಕ್ತಾಯಗೊಳಿಸುವಾಗ ಹೇಗೆ ಬಳಸಬೇಕು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಅದನ್ನೇ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಸಹಕಾರಿ ಜವಾಬ್ದಾರಿಗಳನ್ನ ಪೂರೈಸಲಿಕ್ಕೆ ಕಾಯ್ದೆಯಲ್ಲಿ ಹೇಳಿದೆ. ಆದ್ಯತೆ ಪ್ರಕಾರ ಯಾರ್ಯಾರಿಗೆ ಸಾಲಗಾರರಿಗೆ ಕೊಡಬೇಕು ಮತ್ತು ಹಿಂದಿನ ಅವಧಿಗಳಲ್ಲಿ ಲಾಭವನ್ನ ಡಿಕ್ಲೇರ್ ಮಾಡದೋದ್ರೆ 6% ವರೆಗೆ ಲಾಭವನ್ನ ಡಿಕ್ಲೇರ್ ಮಾಡ್ಲಿಕ್ಕೆ ಈ ಇದನ್ನ ಉಪಯೋಗಿಸಬಹುದು. ಈ ರೀತಿ ಕ್ಲೈಮ್ ಸೆಟಲ್ಮೆಂಟ್ಗಳಿಗೆಲ್ಲ ಉಪಯೋಗಿಸಬಹುದು. ಯಾವ್ದಕ್ಕೆ ಅಂತ ಹೇಳಿ ಸಮಾಪನಾಧಿಕಾರಿ ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ಹಿಂದಿನ ಅವಧಿಯಲ್ಲಿ ತಿಳಿಸಿದ್ದೆ. ಆ ರೀತಿ ಬಳಕೆ ಮಾಡ್ಬೋದು. ಸೊ ಸೃಜನೆ ಆಯ್ತು, ಬಳಕೆ ಆಯ್ತು. ವಿನಿಯೋಗ ಏನಿದೆ, ವಿನಿಯೋಗ ಸಾಮಾನ್ಯ ಮೀಸಲು ನಿಧಿಯಲ್ಲಿ ಇಲ್ಲಿ 2 ಭಾಗ ಬರುತ್ತೆ. ಲಾಭ ವಿಂಗಡಣೆ ಭಾಗವನ್ನ ಅದನ್ನ ಇಯರ್ ಮಾರ್ಕೆಡ್ ಫಂಡ್ ಆಗಿ ಡೆಪಾಸಿಟ್ ಮಾಡಬೇಕು. ಸೆಕ್ಷನ್ 58 ನಮ್ಮ ಸಹಕಾರ ಕಾಯ್ದೆಯಲ್ಲಿ, ಸೆಕ್ಷನ್ 18 ಸೌಹಾರ್ದ ಕಾಯ್ದೆಯಲ್ಲಿ ಹೇಳುತ್ತೆ. ಅದರಲ್ಲಿ ಸಾಮಾನ್ಯ ಮೀಸಲು ನಿಧಿಯನ್ನ ನಾವು ಅಲ್ಲಿ ಹೂಡಿಕೆ ಮಾಡಬೇಕು. ಯಾವ ಭಾಗ? ಎಂಟೈರ್ ಮೀಸಲು ನಿಧಿಯನ್ನಲ್ಲ. ಕಾಯ್ದೆ ಆಶಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ. ಮೀಸಲು ನಿಧಿ ಎಷ್ಟಿದೆಯೋ ಅಷ್ಟನ್ನು ನಾವು ಹೂಡಿಕೆ ಮಾಡಬೇಕು. ಖಂಡಿತ ಅಲ್ಲ. ಯಾಕೆಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಲಾಭ ವಿಂಗಡಣೆಯ ಮೊತ್ತವನ್ನ ನಾವು ಪೂರ್ತಿಯಾಗಿ ಅಲ್ಲಿ ಇಡಬೇಕು. ಉಳಿದಂತಹ ಮೊತ್ತಗಳು, ನಾನು ಈಗ ಸಂಗ್ರಹಣೆಯ ಭಾಗದಲ್ಲಿ ಬೇರೆ ಬೇರೆ ಮೊತ್ತಗಳನ್ನು ಹೇಳಿದೆ. ಚರಾಸ್ತಿಗೆ ಇದರಿಂದ ಉಪಯೋಗಿಸಿರುವಂತಹ ಭಾಗವನ್ನ ಮರುಪೂರ್ಣ ಮಾಡಿರುವಂತದ್ದು ಅಥವಾ ಕಟ್ಟಡ ನಿಧಿಯ ವರ್ಗಾವಣೆ, ಈ ತರದ್ದೆಲ್ಲ ನಾವು ಅಲ್ಲಿ ಅದನ್ನ ನಾವು ಹೊರಗಡೆ ಇಡಬೇಕಾಗಿಲ್ಲ. ಯಾಕೆ ನೋಡಿ, ನೀವು ಯಾರ್ಯಾರು ಲೆಕ್ಕ ನಮೂದು ಅಥವಾ ಅಕೌಂಟಿಂಗ್ ಗೊತ್ತಾಗತ್ತೆ, ಅವ್ರಿಗೆ ಗೊತ್ತಾಗತ್ತೆ. ನಿಧಿ ಅನ್ನೋದು ನಮ್ಮಲ್ಲಿ ದುಡ್ಡಿಲ್ಲ. ಕಟ್ಟಡ ನಿಧಿ, ನಮಗೆ ಸಪೋಸ್ 1 ಕೋಟಿ ರೂಪಾಯಿ ಕಟ್ಟಡ ನಿಧಿ ಇತ್ತು, 80 ಲಕ್ಷ ರೂಪಾಯಿ ಕಟ್ಟಡಕ್ಕೆ ನಾವು ಹಾಕಿದೀವಿ, ಕಟ್ಟಡ ನಿಧಿಯನ್ನು ಉಪಯೋಗಿಸ್ಕೊಂಡಿದೀವಿ. ಹಾಗಾದ್ರೆ ಆ ಕಟ್ಟಡ ನಿಧಿಯನ್ನ ಏನ್ ಮಾಡಬೇಕಾಗಿದೆ, ಅದು ಆ ಪೋರ್ಷನ್ ಅನ್ನ ನಾವು ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡಿದೀವಿ. ವರ್ಗಾವಣೆ ಮಾಡಿದ ನಂತರ ಮತ್ತೆ ಅದನ್ನ ಡೆಪಾಸಿಟ್ ಮಾಡಬೇಕು ಅಂದ್ರೆ, ಈಗಾಗಲೇ ಕಟ್ಟಡಕ್ಕೆ ನಾವು ವಿನಿಯೋಗ ಮಾಡಿದೀವಿ, ಮತ್ತೆ ನಾವು ಕಟ್ಟಡ ನಿಧಿಯನ್ನ ಹೊರಗಡೆ ಇಡ್ಲಿಕ್ಕೆ ವಿನಿಯೋಗ ಮಾಡಬೇಕು ಅಂದ್ರೆ 1,60,00,000 ಬರ್ಬೇಕು. ನಮ್ಮ ವರ್ಕಿಂಗ್ ಕ್ಯಾಪಿಟಲ್, ದುಡಿಯೋ ಬಂಡವಾಳದ ಮೇಲೆ ಹೊರಬೀಳುತ್ತೆ. ಹಾಗಾಗಿ ಅದನ್ನ ಅಂದ್ರೆ ಅರ್ಥ ಏನು ಅಂದ್ರೆ, ಲಾಭ ವಿಂಗಡಣೆಯ ಭಾಗದ ಹೊರತಾಗಿ ಬಾಕಿ ಎಲ್ಲದನ್ನು ನಾವು ವಿನಿಯೋಗ ಮಾಡಲೇಬೇಕು ಅಂತಿಲ್ಲ. ವಿನಿಯೋಗ ಮಾಡುವಂತ ಕ್ಷಮತೆ ಇದೆ, ಮಾಡಿ, ಆದ್ರೆ ಮಾಡ್ಲೇಬೇಕು ಅಂತಿಲ್ಲ. ಇದನ್ನ ಲಾಭ ವಿಂಗಡಣೆ ಮಾತ್ರ ಪ್ರತ್ಯೇಕ ಮೀಸಲು ನಿಧಿ ಠೇವಣಿಯಲ್ಲೇ ಇಡಬೇಕು. ಅದನ್ನ ಇಯರ್ ಮಾರ್ಕ್ಡ್ ಫಂಡ್ಸ್ ಅಂತ ಹೇಳ್ತೀವಿ, ಮೀಸಲು ನಿಧಿ ಠೇವಣಿ ಅಂತಾನೆ ಹೇಳ್ತೀವಿ, RF ಫಂಡ್. ಹಾಗೆ ಅದರಲ್ಲಿ ಉಳಬೇಕು. ಇನ್ನು ಉಳಿದ ರೀತಿಯಿಂದ ಬರುವಂತಹ ಮೊತ್ತವನ್ನು
ಇದಕ್ಕೆ ಸೃಜಿಸುವಾಗ ತಿಳಿಸುವ ರೀತಿಯಲ್ಲಿ ನಾವು ಹೂಡಿಕೆ ಮಾಡಬಹುದು. ಅಂದ್ರೆ ಡಿವಿಡೆಂಡ್ ಅನ್ನ ವರ್ಗಾವಣೆ ಮಾಡಿದ್ದನ್ನ ಅಲ್ಲೇ ಹೂಡಿಕೆ ಮಾಡ್ಬೇಕಾ, ಅಗತ್ಯ ಬೇಕೇ ಬೇಕು ಅಂತಿಲ್ಲ. ಆದ್ರೆ ನಿಮಗೆ ಎಕ್ಸೆಸ್ ಫಂಡ್ ಇದೆ ಅಂದ್ರೆ ಹೂಡಿಕೆ ಮಾಡ್ಬೋದು. ಯಾಕೆಂದ್ರೆ ಡಿವಿಡೆಂಡ್ ಅನ್ನ ಈಗ ಸಪೋಸ್ ಈ ವರ್ಷ 1.5 ಲಕ್ಷ ರೂಪಾಯಿ ಡಿವಿಡೆಂಡ್ ಅನ್ಯೂಟಿಲೈಸ್ಡ್ ಡಿವಿಡೆಂಡ್ ಇದೆ, ಅದನ್ನ ನಾವು ಸಾಮಾನ್ಯ ಮೀಸಲು ನಿಧಿಗೂ ಹಾಕಿದೀವಿ ಅಂದ್ರೆ ಅದನ್ನ ಹೊರಗಡೆ ಹೂಡಿಕೆ ಮಾಡಬೇಕು ಅಂದ್ರೆ ನಾಳೆ ಯಾರೋ ಬಂದು ಕೇಳಿದ್ರು ಅಂದ್ರೆ ಆ ಹೂಡಿಕೆಯನ್ನ ಮತ್ತೆ ನಗದೀಕರಿಸಿ ಕೊಡ್ಬೇಕಾಗತ್ತೆ. ಅದರ ಬದಲು ಅದನ್ನ ವ್ಯಾವಹಾರಿಕವಾಗಿ ಉಪಯೋಗಿಸ್ಕೊಳ್ಬಹುದು. ಹಾಗೆ ಕ್ಯಾಪಿಟಲ್ ಗೈನ್ ಅಂದ್ರೆ ಯಾವುದೋ ಒಂದು ಸ್ಥಿರಾಸ್ತಿ ಮಾರಾಟದಿಂದ ಬಂದ ಲಾಭ, ಅದನ್ನು ಹೂಡಿಕೆ ಮಾಡಬೇಕು ಅಂತಿಲ್ಲ. ನಾನು ಹಿಂದೆ ಹೇಳಿದಂತಹ ಯಾವ್ಯಾವುದ ಸೃಜನೆಯ ಭಾಗದಲ್ಲಿ ಸಂಗ್ರಹಣೆಗೆ ಬರ್ತದೆಯೋ ಅದಷ್ಟರಲ್ಲಿ ವಿಂಗಡಣೆಯ ಭಾಗವನ್ನು ಮಾತ್ರ ಉಪಯೋಗಿಸ್ಬೇಕು, ಬಾಕಿ ಯಾವುದನ್ನು ನಾವು ಇದ್ ಮಾಡ್ಬೇಕಾಗಿಲ್ಲ. ಇನ್ನು ನಾವು ಆ ಸಾಮಾನ್ಯ ಮೀಸಲು ನಿಧಿಯನ್ನ ಸೃಜನೆ ಮಾಡುವಾಗ ನಿರ್ದಿಷ್ಟ ಪಡಿಸ್ಲಿಲ್ಲ ಅಂದ್ರೆ ಕಾಯ್ದೆಯಲ್ಲಿ ತಿಳಿಸದಂತೆ ಹೂಡಿಕೆ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರ್ಯಾರು ಬೈಲಾವನ್ನ ಮಾಡ್ಕೊಳ್ತಾ ಇದ್ದೀರಿ, ಬೈಲಾದಲ್ಲಿ ಸಾಮಾನ್ಯ ಮೀಸಲು ನಿಧಿಯ ಬಳಕೆ ವಿನಿಯೋಗ ಇದ್ರದ ಬಗ್ಗೆ ಸ್ಪಷ್ಟೀಕರಣ ಮಾಡ್ಕೊಳ್ಳಿ. ಇಲ್ಲೋದ್ರೆ ಅದೇ ನಿಮಗೆ ಅಬ್ಜೆಕ್ಷನ್ ಆಗತ್ತೆ. ಇನ್ನು ಈ ಸಾಮಾನ್ಯ ಮೀಸಲು ನಿಧಿಯ ಮುಕ್ತಾಯ ಯಾವಾಗ ಆಗತ್ತೆ? ಇದು ನಾನು ಈಗಾಗ್ಲೇ ಹೇಳ್ದಂಗೆ ಸಮಾಪನಾ ಸಮಯದಲ್ಲಿ ಮಾತ್ರ ಇದು ಇದಾಗತ್ತೆ. ಯಾವ್ಯಾವ ರೀತಿಯಲ್ಲಿ ಆಗತ್ತೆ ನೋಡಿ. ಸಹಕಾರ ಸಂಘದ ಸಮಾಪನ ಪ್ರಕ್ರಿಯೆಯಲ್ಲಿ ಅಥವಾ ನಂತರ ಸಾಮಾನ್ಯ ಮೀಸಲು ನಿಧಿಯನ್ನು ಈ ಕೆಳಗಿನಂತೆ ಸಮಾಪನ ಪ್ರಕ್ರಿಯೆಯ ಸಮಯದಲ್ಲಿ ಉಪಯೋಗಿಸಬಹುದು, ಅಥವಾ ಅಂತಿಮ ಘಟ್ಟದಲ್ಲಿ. ನಂತರ ಅಂದ್ರೆ ಸಮಾಪನೆಯ ನಂತರ ಅಂತಲ್ಲ, ಸಮಾಪನೆಯ ಅಂತಿಮ ಘಟ್ಟದಲ್ಲಿ. ಎರಡೂ ಇದನ್ನು ಹೇಳ್ತೀನಿ. ಯಾಕಂದ್ರೆ ಸಮಾಪನ ಪ್ರಕ್ರಿಯೆ ಒಂದೇ ವರ್ಷದಲ್ಲಿ ಮುಗಿಯುತ್ತೆ ಅನ್ನೋದಿಲ್ಲ. ಕೆಲವು ಸಾರಿ 10, 12, 20, 23 ವರ್ಷಗಳವರೆಗೆ ಎಳ್ಕೊಂಡು ಹೋಗುತ್ತೆ. ಆ ಸಮಯದಲ್ಲೂ ಕೂಡ ಈ ಸಾಮಾನ್ಯ ಮೀಸಲು ನಿಧಿಯನ್ನು ಬಳಸಬಹುದು. ಅದು ಸಮಾಪನಾಧಿಕಾರಿಯ ಅಧಿಕಾರ ಅದು. ಹಾಗಾಗಿ ಅದಕ್ಕೆ ಯಾವುದಕ್ಕೆ ಸಂಘದ ಆಸ್ತಿಗಳಿಂದ ತೀರಿಸಲಾಗದ ಹೊಣೆಗಳನ್ನ ತೀರಿಸ್ಲಿಕ್ಕೆ ನಾವು ಆಸ್ತಿನೆಲ್ಲ ಮಾರಿದೀವಿ, ಬೇರೆ ಡೆಪಾಸಿಟ್ಗಳನ್ನೆಲ್ಲ ಇದು ಮಾಡಿದೀವಿ, ಸಾಲಗಳನ್ನೆಲ್ಲ ವಸೂಲಿ ಮಾಡಿದೀವಿ, ಬಾಕಿ ಎಲ್ಲದನ್ನ ಮಾಡಿ ನಮ್ಮ ಹೊಣೆಗಳನ್ನ ತೀರಿಸ್ಲಿಕ್ಕೆ ಉಪಯೋಗಿಸ್ಕೊಂಡ್ವಿ. ಆದ್ರೂ ಸಾಕಾಗಿಲ್ಲ. ಅಂತ ಸಮಯದಲ್ಲಿ ಸಾಮಾನ್ಯ ಮೀಸಲು ನಿಧಿಯ ಹೂಡಿಕೆ ಮಾಡಿರ್ತೀವಲ್ಲ ಅದನ್ನ ವಿಡ್ರಾ ಮಾಡಿ ನಾವು ಉಪಯೋಗಿಸ್ಬೋದು. ಮತ್ತೆ ಯಾವುದೇ ಸಮಯದಲ್ಲಿ ಈಗ ಸಮಾಪನಾ ಪ್ರಕ್ರಿಯೆ ಒಂದೇ ವರ್ಷಕ್ಕೆ ಮುಗಿಯೋದಿಲ್ಲ. ನಾವು ಹಿಂದೆ 25 ವರ್ಷದಿಂದ ಈ ಸಂಸ್ಥೆ ನಡ್ಸ್ಕೊಂಡ್ ಬಂದಿದ್ವಿ. 25 ವರ್ಷನೂ 20%, 18% ಡಿವಿಡೆಂಡ್ ಕೊಡ್ತಾ ಬಂದಿದ್ವಿ. ಆದ್ರೆ ಈಗ ಸಮಾಪನೆ ಪ್ರಕ್ರಿಯೆ ಶುರುವಾಗಿ 4-5 ವರ್ಷಗಳಾಗ್ಬಿಡ್ತು. ಅಂತಹ ಸಮಯದಲ್ಲಿ ಪ್ರತಿ ವರ್ಷ ಸಮಾಪನಾಧಿಕಾರಿ, ನಾನು ಜನರಲ್ ಬಾಡಿ ಬಗ್ಗೆ ಹೇಳುವಾಗ ಸಮಾಪನಾಧಿಕಾರಿ ನಡೆಸುವಂತಹ ಸಾಮಾನ್ಯ ಸಭೆ ಅಂತ ತಿಳಿಸಿದ್ದೆ. ತಾವು ಎಷ್ಟು ಜನ ಹಾಜರಿದ್ರಿ ಅವರಿಗೆಲ್ಲ ಗೊತ್ತಾಗಿರ್ಬೋದು. ಅವರು ಸಮಾಪನಾಧಿಕಾರಿ 1 ವರ್ಷಕ್ಕಿಂತ ಜಾಸ್ತಿ ಹೋಗ್ತಾ ಇದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ 25 ಇದಕ್ಕೆ ಒಂದು ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು. ಆಗ ಅಕಸ್ಮಾತ್ ಹಿಂದೆಲ್ಲ ನಾವು ಲಾಭಾಂಶ ಕೊಟ್ಟಿದ್ವಿ 18, 10, 12% ಕೊಟ್ಟಿದ್ವಿ ಅಂದ್ರೆ ಈಗ 6%ಗೆ ಮೀರದಂತೆ ಲಾಭಾಂಶ ಕೊಡ್ಲಿಕ್ಕೆ ಈ ನಿಧಿಯನ್ನು ಉಪಯೋಗಿಸಬಹುದು. ಲಾಭ ಇಲ್ಲದೆ ಹೋದ್ರೂ ಈ ನಿಧಿಯಿಂದ ಕೊಡಬಹುದು. ಮತ್ತೆ ಉಳಿದಂತಹ ಸಾರ್ವಜನಿಕ ಉದ್ದೇಶಕ್ಕೆ ರಚಿಸಿರುವಂತಹ ನ್ಯಾಸ ಅಥವಾ ಸಹಕಾರಿ ಅಭಿವೃದ್ಧಿ ನಿಧಿಗೂ ವರ್ಗಾಯಿಸಬಹುದು. ತಪ್ಪಿದಲ್ಲಿ ಇದೇ ರೀತಿಯ ಸಂಘದ ಉದ್ದೇಶ ಚಟುವಟಿಕೆಗಳನ್ನ ಹೊಂದಿರುವಂತಹ ನೂತನ ಸಹಕಾರ ಸಂಸ್ಥೆಯ ಮೀಸಲು ನಿಧಿಗೂ ವರ್ಗಾಯಿಸಬಹುದು. ಈಗಾಗಲೇ ಹೇಳಿದೆ, ಮೀಸಲು ನಿಧಿಗೆ ಸಂಗ್ರಹಣೆ ಭಾಗದಲ್ಲಿ ಬೇರೆ ಸಂಸ್ಥೆಗಳಿಂದ ವರ್ಗಾವಣೆಯಾದ ಭಾಗ ಅಂತ ಹೇಳಿದ್ರೆ ಇದು. ಇನ್ನು ಇದನ್ನ ಮುಕ್ತಾಯ ಹೇಗೆ ಮಾಡ್ಬೋದು? ಇದು ಮುಕ್ತಾಯ ಮಾಡೋ ಪ್ರಕ್ರಿಯೆಯಲ್ಲಿ ಉಳಿದಂತೆ ಒಮ್ಮೆ ಸ್ಥಾಪನೆ ಆದಂತಹ ಮುಕ್ತಾಯ ಇದು ಮೀಸಲು ನಿಧಿ ಜೀವಿತಾವಧಿಯಲ್ಲಿ 15 ವರ್ಷ ಆಯ್ತು ಸರ್ ಮುಕ್ತಾಯ ಮಾಡ್ಬಿಡ್ತೀವಿ, ಅದನ್ನ ಮುಕ್ತಾಯ ಮಾಡುವಂತಿಲ್ಲ. ಮತ್ತ ಎರಡನೇದು ಅದನ್ನ ಪೂರ್ಣವಾಗಿ ಬಳಸುವಂತಿಲ್ಲ, ರಿಕ್ತವಾಗುವಂತಿಲ್ಲ, ಖಾಲಿ ಆಗುವಂತಿಲ್ಲ. ಅಟ್ ದಿ ಮೋಸ್ಟ್ 80% ಮಾತ್ರ ಬಳಸಬಹುದು, ಅದಕ್ಕಿಂತ ಜಾಸ್ತಿ ಬಳಸುವಂತಿಲ್ಲ. ಮತ್ತೆ ಸಮಾಪನೆ ಕಾಲದಲ್ಲಿ ಕಾಯ್ದೆ ಪ್ರಕಾರ ಹಂಚುವುದರೊಂದಿಗೆ ನಿಧಿ ಮುಕ್ತಾಯ ಆಗತ್ತೆ. ಯಾವ ರೀತಿ ಹಂಚಬೇಕು ಅನ್ನೋದನ್ನ ಹಿಂದಿನ ಸ್ಲೈಡ್ ನಾನು ಹೇಳಿದೆ. ಅಕಸ್ಮಾತ್ ಸಮಾಪನೆ ಪ್ರಕ್ರಿಯೆ ಮುಗಿದ ನಂತರನು, ಆ ಕಾಯ್ದೆ ಪ್ರಕಾರ ಹಂಚಿದ ನಂತರನು ಮೀಸಲು ನಿಧಿಯಲ್ಲಿ ಉಳಿದಿದ್ರೆ ಸರ್ಕಾರದ ಸೂಚನೆ ಕೊಡುತ್ತೆ. ಡಿಸಿಸಿ ಬ್ಯಾಂಕಿನ ಮೀಸಲು ನಿಧಿಗೆ ವರ್ಗಾವಣೆ ಮಾಡಿ,
ಅಥವಾ ಯಾವುದಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರ ಕೂಡ ಕೆಲವು ಸಾರಿ ಸೂಚನೆ ಕೊಡುತ್ತೆ. ಅಂತಹ ಸೂಚನೆಗೆ ನಾವು ಬದ್ಧರಾಗಿರತಕ್ಕದ್ದು. ಇನ್ನು ಈ ಇದರಲ್ಲಿ ಎಂಟೈರ್ ಇದರಲ್ಲಿ ಅಕೌಂಟಿಂಗ್ ಹೆಂಗ್ ಮಾಡ್ಬೇಕು, ಇದೊಂದು ನೀವು ಯಾವಾಗ್ಲೂ ತಿಳ್ಕೊಳ್ಳಿ. ರಿಸರ್ವ್ಸ್ ಮತ್ತು ಪ್ರಾವಿಷನ್ಸ್ ನಲ್ಲಿ ಅಕೌಂಟಿಂಗ್ ಮೆಥಡ್ಗಳು, ಅಕೌಂಟಿಂಗ್ ಸಿಸ್ಟಮ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಕೌಂಟಿಂಗ್ ಮಾಡ್ಕೊಳ್ಳೋ ಅಲ್ಲಿ ತುಂಬಾ ಜನ ನಾವು ತಪ್ತಾ ಇದ್ದೀವಿ. ಮೊದಲನೇದಾಗಿ ಲಾಭ ವಿಂಗಡಣೆ ಆದಾಗ ಲಾಭ ವಿಂಗಡಣಾ ತಕ್ಕಗೆ ಖರ್ಚು ಹಾಕಿ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡ್ಕೊಳ್ತೀವಿ. ಈ ಸಾಮಾನ್ಯ ಮೀಸಲು ನಿಧಿ ಜಮಾ ಆಗತ್ತೆ, ಯಾಕೆಂದ್ರೆ ಕ್ರೆಡಿಟ್ ಆಗತ್ತೆ. ಅದು ಪ್ರತಿ ವರ್ಷ ಅದೇ ರೀತಿ ಸೇರ್ತಾ ಹೋಗುತ್ತೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದ್ರು ನಿಧಿ ಬಳಕೆ ಆದಾಗ ಸಾಮಾನ್ಯ ನಿಧಿಗೆ ಬಳಕೆ ಆದಾಗ ಸಾಮಾನ್ಯ ನಿಧಿಗೆ ಜಮಾ ಆಗಿ ಅಂತಹ ನಿಧಿಗೆ ಖರ್ಚಾಗತ್ತೆ. ಅಂದ್ರೆ ಕಟ್ಟಡ ನಿಧಿ ಇದೆ, ಅದು ಬಳಕೆ ಆಗಿದೆ, ಬಳಕೆಯಾದ ಪೋರ್ಷನ್ ಅನ್ನು ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾವಣೆ ಮಾಡ್ತೀವಿ. ಆವಾಗ ಸಾಮಾನ್ಯ ಮೀಸಲು ನಿಧಿಗೆ ಜಮಾ, ಕಟ್ಟಡ ನಿಧಿಗೆ ಖರ್ಚು. ಯಾಕಂದ್ರೆ ಕಟ್ಟಡ ನಿಧಿ ಕಡಿಮೆ ಮಾಡಬೇಕು ಅಥವಾ ಕ್ಲೋಸ್ ಮಾಡಬೇಕು. ಯಾವುದೇ ನಿಧಿಯನ್ನು ಮುಕ್ತಾಯಗೊಳಿಸುವಾಗ ಆ ನಿಧಿ ಬೇಡ, ನಾವು ಒಂದು ದಶಮಾನೋತ್ಸವ ನಿಧಿ ಅಂತ ಮಾಡಿದ್ವಿ, ದಶಮಾನೋತ್ಸವ ನಿಧಿ ದಶಮಾನೋತ್ಸವ ಆಗೋಗಿದೆ, ಅದ್ರಲ್ಲಿ ಒಂದು 2,30,000 ರೂಪಾಯಿ ಉಳ್ಕೊಂಡಿದೆ, ಅದನ್ನ ಕ್ಲೋಸ್ ಮಾಡಬೇಕು. ಹಾಗಾದ್ರೆ ಅದನ್ನ ವರ್ಗಾವಣೆ ಮಾಡ್ತೀವಿ ಯಾವುದಕ್ಕೆ? ಸಾಮಾನ್ಯ ಮೀಸಲು ನಿಧಿಗೆ. ಆವಾಗ ಸಾಮಾನ್ಯ ಮೀಸಲು ನಿಧಿಗೆ ಜಮಾ, ಅಂತಹ ನಿಧಿಗೆ ಖರ್ಚು ಯಾವುದೋ ಆ ನಿಧಿಗೆ. ಇನ್ನು ಯಾವುದೇ ಮೊತ್ತ ವರ್ಗಾವಣೆ ಆದಾಗ, ಈಗ ಅದೇ ಹೇಳಿದ್ನಲ್ಲ, ಕೊಡಬೇಕಾದ ಡಿವಿಡೆಂಡ್ ಇತ್ತು, ನಾವು ಅವರು ತಗೊಂಡೋಗಿಲ್ಲ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ವಿ, ಅದು ಜವಾಬ್ದಾರಿಗಳಲ್ಲಿರುತ್ತೆ. ಅಂತಹ ಸಮಯದಲ್ಲಿ ಸರ್ವ ಸದಸ್ಯರ ಸಭೆಯ ಅನುಮತಿಯೊಂದಿಗೆ ಅದನ್ನ ವರ್ಗಾವಣೆ ಮಾಡ್ತೀವಿ. ಆವಾಗ ಕೂಡ ಇದಕ್ಕೆ ಜಮಾ ಆಗತ್ತೆ, ಅಂತಹ ಇತರೆ ಜವಾಬ್ದಾರಿಗಳಿಗೆ ಖರ್ಚು ಬೀಳುತ್ತೆ. ಇನ್ನು ಸಮಾಪನೆಯ ಸಂದರ್ಭದಲ್ಲಿ ವಿವಿಧ ಹೊಣೆಗಾರಿಕೆಗಳನ್ನು ತೀರಿಸಲಿಕ್ಕೆ ಸಾಮಾನ್ಯ ಮೀಸಲು ನಿಧಿಯ ಹೂಡಿಕೆಗೆ ಜಮಾ, ಯಾಕೆಂದ್ರೆ ಅಲ್ಲಿ ಹೂಡಿಕೆಗೆ ಮಾಡಿರ್ತೀವಿ, ಅಲ್ಲಿಂದ ಜಮಾ ಮಾಡಿ ಸಾಮಾನ್ಯ ಮೀಸಲು ನಿಧಿಗೆ ಖರ್ಚು ಹಾಕ್ತೀವಿ. ಹೀಗೆ ಲೆಕ್ಕ ನಮೂದು ಪ್ರಕ್ರಿಯೆಗಳು. ಇನ್ನು ಇತರೆ ವಿಷಯಗಳಲ್ಲಿ ಈ ಹೂಡಿಕೆಯ ಬರುವ ಆದಾಯ ಏನಿದೆ, ಸಾಮಾನ್ಯ ಮೀಸಲು ನಿಧಿಯನ್ನ ಹೂಡಿಕೆ ಮಾಡಿರ್ತೀವಿ. ನಮ್ಮಲ್ಲಿ ಒಂದು 10 ಲಕ್ಷ ರೂಪಾಯಿ ಸಾಮಾನ್ಯ ಮೀಸಲು ನಿಧಿ ಅದು ಹೂಡಿಕೆ ಮಾಡಿದೀವಿ. ಹಾಗಾದ್ರೆ 1 ಲಕ್ಷ ರೂಪಾಯಿ ಲಾಭ ಇದು ಇಂಟರೆಸ್ಟ್ ಬಂದಿದೆ, ಅದನ್ನ ಏನ್ ಮಾಡ್ಬೇಕು? ಮೀಸಲು ನಿಧಿಗೆ ವರ್ಗಾಯಿಸ್ಬೇಕಾ? ಇಲ್ಲ, ಅದನ್ನ ಆಯಾ ವರ್ಷದ ಆದಾಯ, ರೆವಿನ್ಯೂ ಅಂತ ತಗೊಳ್ಬೇಕು. ಇನ್ನು ನಿವೇಶನ ಇದಕ್ಕೆ ಉಪಯೋಗಿಸಿದಾಗ ಶೀಘ್ರವಾಗಿ ಮರುಪೂರಣ ಮಾಡಬೇಕು, ಅದನ್ನು ಹೇಳಿದ್ದೀನಿ. ಇನ್ನು ಸಾಮಾನ್ಯ ಮೀಸಲು ನಿಧಿಯನ್ನು ಹೊರಗಡೆ ಹೂಡಿಕೆ ಮಾಡಿದ್ದಲ್ಲಿ ಅಂತಹ ಹೂಡಿಕೆಗಳ ಮೇಲೆ ಯಾವುದೇ ಸಾಲವನ್ನ ಎತ್ತುವಂತಿಲ್ಲ, ಋಣಭಾರ ಹೊರಿಸುವಂತಿಲ್ಲ. ನಾವು ಹೂಡಿಕೆ ಮಾಡಿದೀವಿ ಸರ್, ಅಲ್ಲೊಂದು 50 ಲಕ್ಷ ಹೂಡಿಕೆ ಮಾಡಿದೀವಿ, ಅರ್ಜೆಂಟ್ ಇದೆ ಅಂತೇಳಿ 40 ಲಕ್ಷ ಓಡಿ ತಗೊಳ್ತೀವಿ, ಖಂಡಿತ ಇಲ್ಲ. ಅದ್ರ ಮೇಲೆ ಯಾವತ್ತೂ ನೀವು ಅದನ್ನ ತಗೊಳ್ಳುವಂತಿಲ್ಲ. ಹಾಗಾಗಿ ಋಣಭಾರ ಹೊರಿಸುವಂತಿಲ್ಲ. ಇದು ಇತರೆ ವಿಚಾರಗಳು. ಇನ್ನು ಸಹಕಾರ ಶಿಕ್ಷಣ ನಿಧಿ, ಇದು ಶಾಸನಾತ್ಮಕ ನಿಧಿ. ಇದನ್ನ ಎಜುಕೇಶನಲ್ ಫಂಡ್ ಅಂತ ಹೇಳ್ತೀವಿ. ಇದು ಶಾಸನಾತ್ಮಕವಾಗಿ ಕಡ್ಡಾಯ ಇದೆ. ಇದು ಏನ್ ಹೇಳುತ್ತೆ ಅಂದ್ರೆ, ಸಹಕಾರ ಕಾಯ್ದೆ, ಎರಡೂ ಕಾಯ್ದೆಯಲ್ಲೂ ಈಗಾಗಲೇ ಹೇಳಿದಂಗೆ ಸೌಹಾರ್ದ ಕಾಯ್ದೆ ಇರ್ಬೋದು, ಸಹಕಾರ ಕಾಯ್ದೆಯಲ್ಲಿ ಇರ್ಬೋದು, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಮೌಂಟ್ ನಲ್ಲಿ, ಆದ್ರೆ ಎರಡೂ ಕಾಯ್ದೆಯಲ್ಲೂ ಇದು ಕಡ್ಡಾಯವಾಗಿದೆ. ಇದಕ್ಕೆ ಸಹಕಾರ ಶಿಕ್ಷಣ ನಿಧಿ ಅಂತಲೇ ಕರಿತೀವಿ. ಈ ನಿಧಿಯನ್ನ ಸಹಕಾರ ಕಾಯ್ದೆ ಆಶಯದಂತೆ ಸಂಸ್ಥೆ ಉಪವಿಧಿಯಲ್ಲಿ ಅಳವಡಿಸಿಕೊಂಡಿದ್ದೀವಿ. ಹಾಗಾಗಿ ನೋಂದಣಿ ಸಮಯದಲ್ಲಿ ನಿಬಂಧಕರಿಂದ ಅನುಮೋದನೆ ಆಗಿರ್ತದೆ. ಹಾಗಾಗಿ ಇದು ರಿಜಿಸ್ಟ್ರೇಷನ್ ಡೇ ನಿಂದನೇ ಜಾರಿಗೆ ಬಂದಿರ್ತದೆ. ಇದರ ಉದ್ದೇಶ ಏನು? ಮಹಾಮಂಡಳ ಅಥವಾ ಸಂಯುಕ್ತ ಸಹಕಾರಿ ರಚಿಸಿರುವಂತಹ ಶಿಕ್ಷಣ ನಿಧಿಗೆ ನಾವು ವಂತಿಗೆಯನ್ನ, ಸಬ್ಸ್ಕ್ರಿಪ್ಷನ್, ನಮ್ಮ ಚಂದಾವನ್ನ ಕೊಡ್ಲಿಕ್ಕೋಸ್ಕರ ಈ ನಿಧಿ ರೂಪಿತವಾಗಿದೆ. ಹಾಗಾಗಿ ಪ್ರತಿ ವರ್ಷ ವಾರ್ಷಿಕ ಲೆಕ್ಕ ಪರಿಶೋಧನೆ ಇದರಲ್ಲಿ ನಿವ್ವಳ ಲಾಭದಲ್ಲಿ 2% ಅಥವಾ 2.5%, ಸುವಾದ ಸಹಕಾರಿಯಾದಲ್ಲಿ 2.5% ಮೊತ್ತವನ್ನ ಸದರಿ ಇದಕ್ಕೆ ನಿಧಿಗೆ ವಿಂಗಡಣೆ ಮಾಡಿ ವರ್ಗಾಯಿಸಬೇಕು. ಬಳಕೆ ವಿಚಾರದಲ್ಲಿ ನಿಮಗೆ ತಿಳಿಸ್ಬೇಕಾಗಿದ್ದು ಅಂದ್ರೆ ಇದು ನೋಡ್ಕೊಳ್ಳಿ. ಮಹಾಸಭೆಯ ನಂತರ 30 ದಿನದೊಳಗಾಗಿ ಅಥವಾ ತನ್ನ ಸದಸ್ಯರಿಗೆ ಲಾಭಾಂಶ ವಿತರಿಸುವ ಮೊದಲು
ಸದರಿ ನಿಧಿಯ ಸಂಪೂರ್ಣ ಮೊತ್ತವನ್ನ ಮಹಾಮಂಡಳ ಅಥವಾ ಸಂಯುಕ್ತ ಸಹಕಾರಿಗೆ ಪಾವತಿಸಬೇಕು. ಇದು ಬಳಕೆ ಆಯಾ ನಿಧಿ ಆಯಾ ವರ್ಷನೇ ಪೂರ್ತಿಯಾಗಿ ಬಳಕೆ ಆಗತ್ತೆ. ಮಹಾಸಭೆಯ 30 ದಿನ ನಂತರ ಅಥವಾ ಸದಸ್ಯರಿಗೆ ಲಾಭಾಂಶ ವಿತರಿಸುವ ಮೊದಲು ನಾವು ಇದನ್ನ ಸಂಪೂರ್ಣವಾಗಿ ಮಹಾಮಂಡಳ ಅಥವಾ ಸಂಯುಕ್ತ ಸಹಕಾರಿಗೆ ಪಾವತಿಸಬೇಕು. ಹಾಗಾಗಿ ಇದರ ವಿನಿಯೋಗ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಯಾವ ನಿಧಿ ವಿಂಗಡಣೆ ಆಗತ್ತೋ ಅಷ್ಟು ಮೊತ್ತವನ್ನು ಒಂದು ತಿಂಗಳೊಳಗಾಗಿ ನಾವು ಬಳಕೆ ಮಾಡೋದ್ರಿಂದ ಅದನ್ನು ವಿನಿಯೋಗಿಸುವಂತದ್ದು ಅಥವಾ ಬೇರೆ ಕಡೆ ಹೂಡಿಕೆ ಮಾಡುವಂತದ್ದು ಬರೋದಿಲ್ಲ, ಮುಕ್ತಾಯ ಮಾಡುವಂತದ್ದು ಬರೋದಿಲ್ಲ. ಯಾವುದೇ ವರ್ಷದಲ್ಲಿ ಲಾಭ ವಿಂಗಡಣೆಯಾದ ನಂತರ ಮೊದಲು ಶಿಕ್ಷಣ ನಿಧಿ ಪಾವತಿಸಬೇಕು, ಆಮೇಲೆ ಬೋನಸ್ ಅಥವಾ ಡಿವಿಡೆಂಡ್ ಪಾವತಿ ಮಾಡಬೇಕು. ಅದು ಈಗಾಗಲೇ ಹೇಳಿದ್ದೀನಿ. ಇನ್ನು ಇದಕ್ಕೆ ಲೆಕ್ಕ ನಮೂದು ಪ್ರಕ್ರಿಯೆ ತುಂಬಾ ಸುಲಭ. ಲಾಭ ವಿಂಗಡಣೆ ಆದಾಗ ಸಹಕಾರ ಶಿಕ್ಷಣ ನಿಧಿಗೆ ಜಮಾ, ಲಾಭ ವಿಂಗಡಣಾ ತಕ್ಕಗೆ ಖರ್ಚು, ಪೇಮೆಂಟ್ ಆದಾಗ ಶಿಕ್ಷಣ ನಿಧಿಗೆ ಖರ್ಚು ಹಾಕಿ ಶಿಕ್ಷಣ ನಿಧಿ ಮುಕ್ತಾಯ. ನೇರವಾಗಿ ಇದಕ್ಕೆ ಖರ್ಚಾಗ್ತೀವಿ, ಕ್ಯಾಶ್ ಹೋಗುತ್ತೆ. ಹಾಗಾಗಿ ಇದು ಮುಂದುವರಿಯುವಂತ ನಿಧಿ ಅಲ್ಲ. ಇದಕ್ಕೆ ಮತ್ತೆ ಸಮಾಪನೆಯ ಸಮಯದವರೆಗೆ ಇರ್ತದೆಯೇ ಇಲ್ಲ. ಯಾವ ವರ್ಷ ಲಾಭ ಬಂದಿದೆಯೋ ಆ ವರ್ಷ ಶಿಕ್ಷಣ ನಿಧಿ ಬರ್ತದೆ, ಯಾವ ವರ್ಷ ಲಾಭ ಬಂದಿಲ್ವೋ ಆ ವರ್ಷ ಶಿಕ್ಷಣ ನಿಧಿ ಇರೋದಿಲ್ಲ. ಇನ್ನು ಧರ್ಮಾರ್ಥ ನಿಧಿ, ಶಾಸನಾತ್ಮಕ ನಿಧಿ ಧರ್ಮಾರ್ಥ ಉದ್ದೇಶಗಳಿಗೋಸ್ಕರ. ಇದು ಚಾರಿಟಿ ಫಂಡ್ ಅಂತ ಹೇಳ್ತೀವಿ. ಇದು ಕೂಡ ಶಾಸನಾತ್ಮಕ ನಿಧಿ. ಸಹಕಾರ ಕಾಯ್ದೆಯ ಸೆಕ್ಷನ್ 57 ಪ್ರಕಾರ ಈ ನಿಧಿಯನ್ನ ಉಪವಿಧಿಯಲ್ಲಿ ಸೇರಿಸಿದೀವಿ. ಹಳೆ ಕಾಯ್ದೆಯಲ್ಲಿ ಇರುವಂತದ್ದು, ನೋಂದಣಿ ಸಭೆಯಲ್ಲಿ ಬಂದಿರುವಂತದ್ದು, ನೋಂದಣಿಯ ದಿನಾಂಕದಿಂದನೇ ಜಾರಿಗೆ ಬಂದಿರ್ತದೆ. ಇದು ಯಾತಕ್ಕೋಸ್ಕರ, ಉದ್ದೇಶ ಏನು? ಧರ್ಮಾರ್ಥ ನಿಧಿ ಟ್ರಸ್ಟ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್ ಅಂತಿದೆ. ಅದರ ಪ್ರಕಾರ ಯಾವುದೇ ಚಾರಿಟಿ ಉದ್ದೇಶಗಳಿಗಾಗಿ ಈ ನಿಧಿಯನ್ನು ಉಪಯೋಗಿಸಬಹುದು. ಚಾರಿಟಿ ಅಂದ್ರೆ ಏನು? 4 ಚಾರಿಟಿ ಆಕ್ಟಿವಿಟೀಸ್ ಹೇಳ್ತಾ ಇದ್ರೆ, ಈಗ 5ನೇದು ಸೇರಿಸಿದ್ದಾರೆ. ಎಜುಕೇಶನ್, ಹೆಲ್ತ್, ಪರಿಸರ ಮತ್ತು ಇನ್ನೊಂದು ಸಾರ್ವಜನಿಕ ಉದ್ದೇಶಗಳು. ಈಗ ಇನ್ನೊಂದು ಉದ್ದೇಶಗಳನ್ನು ಸೇರಿಸಿದರೆ ಯೋಗ. ಈ 5 ಚಾರಿಟಬಲ್ ಆಕ್ಟಿವಿಟೀಸ್ ಅಂತೀವಿ. ಆ ಉದ್ದೇಶಗಳಿಗೆ ಇದನ್ನ ಮಾಡಬಹುದು. ಸಾಮಾಜಿಕ ಕಳಕಳಿ, ಶೈಕ್ಷಣಿಕ, ಪರಿಸರಕ್ಕೆ ಪೂರಕ, ರಾಷ್ಟ್ರೀಯ ಹಿತಾಸಕ್ತಿಗಳ ಕಾರ್ಯಕ್ರಮ ಆಯೋಜನೆ, ನಿರ್ವಹಣೆ, ಸಹಯೋಗ ಇರ್ತದೆ. ಈಗ ಕೇಂದ್ರ ಸರ್ಕಾರ ಹೇಳ್ತದೆ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ. ಸ್ವಚ್ಛತಾ ಅಭಿಯಾನಕ್ಕೋಸ್ಕರ ನಾವು ಒಂದಿಷ್ಟು ದೇಣಿಗೆಯನ್ನು ಕೊಡ್ತೀವಿ. ಎಲ್ಲಿಂದ ಕೊಡ್ತೀವಿ? ಧರ್ಮಾರ್ಥ ನಿಧಿಯಿಂದ ಕೊಡ್ತೀವಿ. ಅಥವಾ ಆರೋಗ್ಯದ ಸಮಯದಲ್ಲಿ, ಕೊರೋನಾ ಸಮಯದಲ್ಲಿ ನಮಗೆ ಸರ್ಕಾರ ನಿರ್ದೇಶನ ಕೊಟ್ಟು ನಾವೇ ಆಶಾ ಕಾರ್ಯಕರ್ತರಿಗೆ ನಾವು ಡೊನೇಷನ್ ಕೊಡಬೇಕು ಅಥವಾ ಅವರಿಗೆ ಅವ್ರು ಪುರಸ್ಕರಿಸಬೇಕು ಅಂತ. ಅದನ್ನ ಎಲ್ಲಿಂದ ಕೊಟ್ವಿ? ನಾವು ಧರ್ಮಾರ್ಥ ನಿಧಿಯಿಂದ ಕೊಟ್ವಿ. ಹೀಗೆ ರಾಷ್ಟ್ರೀಯ ಹಿತಾಸಕ್ತಿಗಳ ಕಾರ್ಯಕ್ರಮಗಳ ಬಗ್ಗೆ ಉಪಯೋಗಿಸಬಹುದು. ಮತ್ತೆ ಇದು ಪ್ರತಿ ವರ್ಷ 10% ಅನ್ನ ಇದಕ್ಕೆ ಧರ್ಮಾರ್ಥ ನಿಧಿಗೆ ನಾವು ವರ್ಗಾವಣೆ ಮಾಡ್ತೀವಿ. ಇನ್ನು ಬಳಕೆ, ಉದ್ದೇಶ ಗೊತ್ತಾಯ್ತು, ಸಂಗ್ರಹಣೆ ಗೊತ್ತಾಯ್ತು, ಬಳಕೆ. ಯಾವುದೇ ಸಾಮಾಜಿಕ ಕಾರ್ಯಕ್ರಮದ ಕಳಕಳಿಯ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿಯ ತೀರ್ಮಾನ ಮತ್ತೆ ಪೂರ್ವಾನುಮತಿ ಯಾರದ್ ಬೇಕು? ಜನರಲ್ ಬಾಡಿ ಬೇಕಾಗಿಲ್ಲ, ನೋಂದಣಾಧಿಕಾರಿಗಳದ್ದು ಬೇಕಾಗಿಲ್ಲ. ಆದ್ರೆ ನಿಧಿಯ ಸೃಜನೆಯ ಸಮಯದಲ್ಲಿ ಯಾವುದೇ ಒಂದು ವರ್ಷದಲ್ಲಿ ಬಳಸಬಹುದಾದ ಗರಿಷ್ಠ ಮೊತ್ತದ ಮಿತಿಯನ್ನ ಮೀರುವಂತಿಲ್ಲ. ಯಾಕೆಂದ್ರೆ ಈಗ ಕಳೆದ 10 ವರ್ಷದಿಂದ ಧರ್ಮಾರ್ಥ ನಿಧಿಯಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ. ಈ ವರ್ಷ ನಮ್ದು ಒಂದು ಧರ್ಮಾರ್ಥ ನಿಧಿ ಬಳಕೆ ಮಾಡ್ತೀವಿ ಅಂತೇಳಿ 9,50,000 ರೂಪಾಯಿ ನಾವು ಬಳಕೆ ಮಾಡ್ಬಿಡ್ಬೋದಾ? ಇಲ್ಲ. ಅದನ್ನ ಪೂರ್ತಿಯಾಗಿ ಖಾಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಮಿತಿ ಹೇಳಿರ್ತದೆ. ಆ ಮಿತಿಗಿಂತ ಜಾಸ್ತಿ ಬಳಸುವಂತಿಲ್ಲ. ಮತ್ತೆ ಬಳಕೆ ಮಾಡಿದಲ್ಲಿ ಯಾವ್ಯಾವ ನಿಧಿಯನ್ನ ಎಷ್ಟು ಬಳಕೆ ಮಾಡ್ಕೊಂಡಿದೀವಿ, ಯಾವ ಉದ್ದೇಶಕ್ಕೆ ಬಳಕೊಂಡಿದೀವಿ, ಯಾವಾಗ ಬಳಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ಸಾಮಾನ್ಯ ಸಭೆಯ ಗಮನಕ್ಕೆ ತರಬೇಕು. ಇನ್ನು ವಿನಿಯೋಗ, ಧರ್ಮಾರ್ಥ ನಿಧಿಯನ್ನ ಕಡ್ಡಾಯವಾಗಿ ಹೊರಗಡೆ ಹೂಡಿಕೆ ಮಾಡಲೇಬೇಕು ಅಂತಿಲ್ಲ. ಮಾಡಬಹುದು ಅಥವಾ ದುಡಿಯುವ ಬಂಡವಾಳವಾಗಿ ಉಪಯೋಗಿಸ್ಕೊಳ್ಬಹುದು. ಆದ್ರೆ ಹೊರಗಡೆ ಹೂಡಿಕೆ ಮಾಡಿದಲ್ಲಿ ಅದ್ರ ಮೇಲಿರುವಂತಹ ಆದಾಯ ಏನ್ ಬರುತ್ತೆ ಅದು ಆಯಾ ವರ್ಷದ ಲಾಭ ಅಂತೇಳಿ ಅಥವಾ ಆದಾಯ ಅಂತೇಳಿ ಪರಿಗಣಿಸಿ ಲಾಭ ನಷ್ಟದ ತಕ್ಕಗೆ ಹಾಕ್ಬೇಕು. ಇನ್ನು ಮುಕ್ತಾಯ ಮಾಡುವಂತದ್ದು, ಈಗ ಹಿಂದೆ ತಿಳಿಸಿದ ರೀತಿಯಲ್ಲಿ ಆಯಾ ವರ್ಷ ಧರ್ಮಾರ್ಥ ಕಾರ್ಯಕ್ರಮಗಳನ್ನು ಮಾಡಿ ಸಂಪೂರ್ಣವಾಗಿ ಬಳಸಿದೀವಿ ಅಥವಾ
ಸಮಾಪನೆಯ ಕಾಲದಲ್ಲಿ ಕಾಯ್ದೆ ಪ್ರಕಾರ ಹಂಚುವುದರೊಂದಿಗೆ ಸದರಿ ನಿಧಿ ಖಾಲಿಯಾಗತ್ತೆ. ಇನ್ನು ಲೆಕ್ಕ ನಮೂದು ಪ್ರಕ್ರಿಯೆ. ಧರ್ಮಾರ್ಥ ನಿಧಿಗೆ ಜಮಾ, ಲಾಭ ವಿಂಗಡಣೆ ಆದಾಗ ಲಾಭ ವಿಂಗಡಣಾ ಖಾತೆಗೆ ಖರ್ಚು. ಬಳಕೆ ಮಾಡಿದಾಗ ನೇರವಾಗಿ ಧರ್ಮಾರ್ಥ ನಿಧಿಗೆ ಖರ್ಚಾಕಿ ಧರ್ಮಾರ್ಥ ನಿಧಿಯಲ್ಲಿ ಕಡಿಮೆ ಮಾಡ್ತಾ ಬರ್ತೀವಿ. ಉಳಿದಂತಹ ಅಮೌಂಟ್ ಅನ್ನ ಕೊನೆ ಕಾರ್ಯಾಚರಣಾ ಮೀಸಲು ನಿಧಿ. ಈ ಧರ್ಮಾರ್ಥ ನಿಧಿ ಇರುವಂತದ್ದು ಕೇವಲ ಹಳೆಯ ಸಹಕಾರ ಸಂಘಗಳಲ್ಲಿ, ಸಹಕಾರ ಸಂಘಗಳ ಕಾಯ್ದೆಯಲ್ಲಿ. ಇನ್ನು ಕಾರ್ಯಾಚರಣಾ ಮೀಸಲು ನಿಧಿ ಬಂದಿರುವಂತದ್ದು ಇದು ಸೌಹಾರ್ದ ಕಾಯ್ದೆಯಲ್ಲಿ. ಸೌಹಾರ್ದ ಕಾಯ್ದೆಯಲ್ಲಿ ಕಾರ್ಯಾಚರಣಾ ಮೀಸಲು ನಿಧಿ ಅನಿರೀಕ್ಷಿತ ನಷ್ಟ ಅಥವಾ ಸಾದಿಲ್ವಾರಗಳನ್ನು ಭರಿಸಲು ಅನ್ನೋದನ್ನು ಹೇಳ್ತಾರೆ ಅವರು. ಇದು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಇರುವಂತದ್ದು, ಇದ್ರ ಪ್ರಕಾರ ಸೇರಿಸ್ತದೆ. ಇದನ್ನ ಕಾರ್ಯಾಚರಣಾ ಮೀಸಲು ನಿಧಿ ಅಂತ ಹೇಳ್ತೀವಿ. ಅದು ನೋಂದಣಿಯ ದಿನಾಂಕದಿಂದ ಜಾರಿಗೆ ಬಂದಿರ್ತದೆ. ಯಾಕೆಂದ್ರೆ ಇದು ಒಂದು ಕಡ್ಡಾಯ ನಿಧಿ, ಸ್ಟ್ಯಾಚ್ಯುಟರಿ ರಿಸರ್ವ್, ಶಾಸನಾತ್ಮಕ ನಿಧಿ. ಇದರ ಉದ್ದೇಶ ಏನಿದೆ? ಅನಿರೀಕ್ಷಿತ ನಷ್ಟ ಅಥವಾ ಸಾದಿಲ್ವಾರಗಳನ್ನು ಭರಿಸಲಿಕ್ಕೆ ಈ ನಿಧಿಯನ್ನು ಉಪಯೋಗಿಸಬಹುದು. ಅನಿರೀಕ್ಷಿತ ನಷ್ಟ ಅಂದ್ರೆ ನಿರೀಕ್ಷೆ ಮಾಡಿರ್ಲಿಲ್ಲ, ನಮ್ದು ಹೈವೇನಲ್ಲಿ ಬಂದಿತ್ತು, ಹೈವೇನಲ್ಲಿ ಬಂದು ಒಂದ್ಸಾರಿ ನಮ್ ಬಿಲ್ಡಿಂಗ್ ಅನ್ನು ಹೊಡೆದ್ಬಿಟ್ರು, ಆಗ ನಮ್ಗೆ ಅರ್ಜೆಂಟ್ ಆಗಿ ಇದ್ ಮಾಡ್ಬೇಕಾಗಿತ್ತು, ರಿಪೇರಿ ಮಾಡ್ಬೇಕಾಗಿತ್ತು, ಅಥವಾ ಒಂದಿಷ್ಟು ಕೆಲಸಗಳು ಬಂತು, ಅಥವಾ ಯಾವುದೋ ಒಂದು ಭಾಗದಲ್ಲಿ ಏನೋ ಒಂದು ಅವಘಡ ಆಯ್ತು, ಅಂತಹ ಸಮಯದಲ್ಲಿ ಇದನ್ನ ಉಪಯೋಗಿಸಬಹುದು. ಸೌಹಾರ್ದ ಕಾಯ್ದೆ ಪ್ರತಿ ವರ್ಷ ವಾರ್ಷಿಕ ಲಾಭದಲ್ಲಿ 20% ಅನ್ನು ಈ ನಿಧಿಗೆ ವರ್ಗಾವಣೆ ಮಾಡಬೇಕು. ಬಳಕೆ ಮಾಡ್ಲಿಕ್ಕೆ ಈಗಾಗಲೇ ಹೇಳ್ದಂಗೆ ಸಾಮಾನ್ಯ ಸಭೆಯ ಒಪ್ಪಿಗೆ, ಆಡಳಿತ ಮಂಡಳಿ ಶಿಫಾರಸು, ಸಾಮಾನ್ಯ ಸಭೆಯ ಒಪ್ಪಿಗೆ ಮತ್ತು ಸಂಯುಕ್ತ ಸಹಕಾರಿ ಪೂರ್ವಾನುಮತಿಯೊಂದಿಗೆ ಬೇಕು. ಪೂರ್ವಾನುಮತಿ ಯಾಕೆ ಬೇಕು ಅಂದ್ರೆ, ಇದು ಅನಿರೀಕ್ಷಿತ ನಷ್ಟವನ್ನು ಬಳಸುವಾಗ ದೊಡ್ಡ ಮೊತ್ತದ ಬಳಕೆ ಮಾಡ್ತೀವಿ. ಧರ್ಮಾರ್ಥ ನಿಧಿಗೆ ಯಾರದೇ ಒಪ್ಪಿಗೆ ಬೇಕಾಗೋದಿಲ್ಲ, ಆದ್ರೆ ಅನಿರೀಕ್ಷಿತ ನಷ್ಟಗಳಿಗೆ ಬೇಕಾಗತ್ತೆ. ಇನ್ನು ವಿನಿಯೋಗ ಹೇಗೆ ಮಾಡಬೇಕು? ಕಾಯ್ದೆಯಲ್ಲಿ ಸೂಚಿಸಿರುವಂತೆ ಮಾಡಬಹುದು, ಅಥವಾ ಇದು ಸೌಹಾರ್ದ ಕಾಯ್ದೆ ಆಗಿದ್ದರಿಂದ ಕಲಂ 18ರಲ್ಲಿ ಬರುವಂತೆ, ಅಥವಾ ದುಡಿಯುವ ಬಂಡವಾಳ ಉಪಯೋಗಿಸಬಹುದು. ದುಡಿಯುವ ಬಂಡವಾಳ ಮಾಡಿದ್ರೆ ಹೂಡಿಕೆ ಮಾಡಿದ್ರೆ ಆಯಾ ವರ್ಷದ ಆದಾಯವನ್ನ ಆಯಾ ವರ್ಷದ ಆದಾಯ ಅಂತಲೇ ಪರಿಗಣಿಸಬೇಕು, ಬಡ್ಡಿ ಬರುವಂತದ್ದು. ಇನ್ನು ಮುಕ್ತಾಯ ಮಾಡುವಂತದ್ದು, ಆಯಾ ಇದಕ್ಕೆ ಮೇಲೆ ಹೇಳಿದ ರೀತಿಯಲ್ಲಿ ನಾವು ಏನಾದ್ರು ಕಾರ್ಯಾಚರಣಾ ಮೀಸಲು ನಿಧಿಯನ್ನ ಆಪತ್ಕಾಲದಲ್ಲಿ ಬಳಸ್ಕೊಂಡ್ಬಿಟ್ಟಿದೀವಿ, ಅಥವಾ ಸಮಾಪನೆಯ ಕಾಲದಲ್ಲಿ. ಇನ್ನು ಲೆಕ್ಕ ನಮೂದು ಪ್ರಕ್ರಿಯೆ ಹೇಗಿರ್ತದೆ? ಲಾಭ ವಿಂಗಡಣೆ ಆದಾಗ ಕಾರ್ಯಾಚರಣಾ ನಿಧಿಯನ್ನ ಸೃಷ್ಟಿ ಮಾಡ್ತೀವಿ, ಅಥವಾ ಅದಕ್ಕೆ ಪೂರ್ಣ ಮಾಡ್ತೀವಿ, ಹಾಗಾಗಿ ಜಮಾ ಬರ್ತದೆ, ಲಾಭ ವಿಂಗಡಣೆ ಖರ್ಚು. ಬಳಸಿದಾಗ ನೇರವಾಗಿ ಕಾರ್ಯಾಚರಣಾ ನಿಧಿ, ಯಾಕೆಂದ್ರೆ ಈ ರೆವಿನ್ಯೂ ಅಕೌಂಟ್ಸ್ ಗಳಿಗೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು, ರೆವಿನ್ಯೂ ನೇಚರ್ನ ಪೇಮೆಂಟ್ಸ್ ಗಳಿಗೆಲ್ಲ ನೇರವಾಗಿ ನಿಧಿಗೆ ಖರ್ಚಾಕಿ ಆ ನಿಧಿಯಲ್ಲಿ ಕಡಿಮೆ ಮಾಡ್ತಾ ಬರಬೇಕು. ಮತ್ತೆ ಸಮಾಪನೆಯ ಕಾಲದಲ್ಲಿ ಈ ನಿಧಿಗೆ ಖರ್ಚಾಕಿ ಮುಕ್ತಾಯ ಮಾಡ್ತೀವಿ. ಇನ್ನು ಸಾಮಾನ್ಯ ಕ್ಷೇಮ ನಿಧಿ, ಇದು ಕೂಡ ಶಾಸನಾತ್ಮಕ ನಿಧಿ. ಯಾವುದಕ್ಕೆ? ಸೌಹಾರ್ದ ಸಹಕಾರಿಗಳಲ್ಲಿ. ಹಳೆಯ ಸಹಕಾರಿ ಸಂಘಗಳಿಗೆ ಇದು ಕಡ್ಡಾಯ ಇಲ್ಲ. ಇದು ಏನಿದೆ, ಇದು ಕೂಡ ಕಾಯ್ದೆ ಪ್ರಕಾರ ಬಂದಿರುವಂತದ್ದು ಸಾಮಾನ್ಯ ಕ್ಷೇಮ ನಿಧಿ ಅಂತೀವಿ. ಕಾಯ್ದೆ ಇದರಲ್ಲಿ ನೋಂದಣಾಧಿಕಾರಿಗಳ ನೋಂದಣಿಯ ಸಂಬಂಧ ದಿನಾಂಕದಿಂದಲೇ ಜಾರಿಗೆ ತಂದಿರ್ತದೆ. ಇದರ ಉದ್ದೇಶ ಏನು? ಆಡಳಿತ ಮಂಡಳಿಯ ಶಿಫಾರಸಿಗೆ ಸಾಮಾನ್ಯ ಸಭೆ ಏನು ಅನುಮೋದಿಸಿದ್ವೋ ಆ ರೀತಿ ಸದಸ್ಯರ ಕ್ಷೇಮಾಭಿವೃದ್ಧಿಯ ಉದ್ದೇಶಗಳಿಗಾಗಿ ಬಳಸಬಹುದು. ಪ್ರತಿಭಾ ಪುರಸ್ಕಾರ ಕೊಡ್ಲಿಕ್ಕೆ, ಅಥವಾ ಸದಸ್ಯರಿಗೆ ಏನಾದ್ರೂ ಒಂದು ಇದಕ್ಕೆ ಇನ್ಶೂರೆನ್ಸ್ ಮಾಡ್ತೀವಿ, ಅಥವಾ ಇನ್ನೇನೋ ಮಾಡ್ತೀವಿ, ಈ ತರದಕ್ಕೆಲ್ಲ ಉಪಯೋಗಿಸಬಹುದು ಸದಸ್ಯರ ಕ್ಷೇಮಾಭಿವೃದ್ಧಿಗೋಸ್ಕರ. ಮತ್ತೆ ಪ್ರತಿ ವರ್ಷ 5% ವಾರ್ಷಿಕವಾಗಿ ನಾವು ಇದಕ್ಕೆ ತೆಗೆದಿಡಬೇಕು. ಸದಸ್ಯರ ಆರೋಗ್ಯಕ್ಕೆ, ತುರ್ತು ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಆಡಳಿತ ಮಂಡಳಿಯ ವಿವೇಚನೆ ಮತ್ತು ತೀರ್ಮಾನದಂತೆ ಇದೆ. ಯಾರಿಗೋ ಒಬ್ಬರಿಗೆ ನಮ್ಮ ಸದಸ್ಯರಲ್ಲಿ ತುರ್ತಾಗಿ ಅವರಿಗೆ ಆಪರೇಷನ್ ಆಗುವಂತ ಸಂದರ್ಭ ಬಂದ್ಬಿಡ್ತು, ಅವ್ರಿಗೆ ತುರ್ತಾಗಿ ಹಣದ ಅಗತ್ಯ ಇದೆ, ಆಗ ನಾವು ಈ ನಿಧಿಯನ್ನ ಬಳಕೆ ಮಾಡಿ ಅವ್ರಿಗೆ ಕೊಡ್ಬೋದು. ಮತ್ತೆ ಈ ನಿಧಿಯಿಂದ ಬಳಕೆ ಮಾಡಿದ ನಂತರ ಇದು ಸಾಲ ಅಲ್ಲ, ವಾಪಸ್ ಪಡೆಯುವಂತ ಅಗತ್ಯ ಇರೋದಿಲ್ಲ. ಇನ್ನು ವಿನಿಯೋಗ ಸೆಕ್ಷನ್ 18 ಪ್ರಕಾರ ವಿನಿಯೋಗ ಮಾಡಬಹುದು, ಅಥವಾ ದುಡಿಯುವ ಬಂಡವಾಳ ಉಪಯೋಗಿಸಬಹುದು. ಅಕಸ್ಮಾತ್ ಸೆಕ್ಷನ್ 18 ಪ್ರಕಾರ ವಿನಿಯೋಗ ಮಾಡಿದ್ರೆ ಅದರ ಆದಾಯವನ್ನ ಆ ವರ್ಷದ ಆದಾಯ ಅಂತ ಪರಿಗಣಿಸಬೇಕು. ಮುಕ್ತಾಯ, ಸಹಕಾರಿ ಮುಕ್ತಾಯಗೊಳಿಸುವಾಗ
ಸಹಕಾರಿಯ ಜವಾಬ್ದಾರಿಗಳ ವಿಲೇವಾರಿಗೆ ಸಹಕಾರಿಯ ಆದ್ಯತೆ ಮೇರೆಗೆ ಅದನ್ನು ಉಪಯೋಗಿಸಬಹುದು. ಲೆಕ್ಕ ನಮೂದು ಇದಕ್ಕೇನು ಭಿನ್ನವಾಗಿಲ್ಲ. ವಿಂಗಡಣೆ ಆದಾಗ ಯಾವ ರೀತಿ ಮಾಡಬೇಕು, ಬಳಸಿದಾಗ ಯಾವ ರೀತಿ ಮಾಡಬೇಕು ಮತ್ತು ಸಮಾಪನೆಯ ಕಾಲದಲ್ಲಿ ಹೆಂಗ್ ಮಾಡಬೇಕು ಅನ್ನೋದನ್ನ ಹಿಂದಿನ ಎಲ್ಲ ನಿಧಿಗಳಿಗೆ ಯಾವ ರೀತಿ ಪ್ರಕ್ರಿಯೆ ಮಾಡಿದೀವೋ ಅದೇ ರೀತಿ ಜಮಾ ಖರ್ಚುಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸೆಷನ್ ನಲ್ಲಿ ನಾನು 5 ಶಾಸನಬದ್ಧ ಶಾಸನಾತ್ಮಕ ನಿಧಿಗಳ ಬಗ್ಗೆ ನಿಮಗೆ ಹೇಳಿದೆ. ಅದರಲ್ಲಿ ಸೃಜನೆ ಹೇಗೆ, ಶಾಸನಾತ್ಮಕವಾಗಿ ಸೃಜನೆ ಮಾಡಿದಾಗ ಎಲ್ಲಿಂದ ಜಾರಿಗೆ ಬರ್ತದೆ, ಅದಕ್ಕೆ ಸಂಗ್ರಹಣೆ ಹೇಗೆ, ಅದನ್ನ ಬಳಸುವಂಥದ್ದು ಹೇಗೆ, ಅದನ್ನು ವಿನಿಯೋಗ ಮಾಡೋದು ಹೇಗೆ ಮತ್ತು ಅದನ್ನ ಸಮಾಪನೆ ಅಥವಾ ಮುಕ್ತಾಯಗೊಳಿಸುವುದು ಹೇಗೆ, ಆಮೇಲೆ ಅದಕ್ಕೆ ಲೆಕ್ಕ ನಮೂದು ಪ್ರಕ್ರಿಯೆ ಮಾಡೋದು ಹೇಗೆ, ಇದಿಷ್ಟನ್ನು ಆಯಾ ನಿಧಿಗಳ ಬಾಬತ್ತು ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ನೆನ್ಪಿಟ್ಕೊಂಡಿರೋಣ, ಇದು ಶಾಸನಾತ್ಮಕ ನಿಧಿಗಳು ಕಡ್ಡಾಯ, ಇದರಲ್ಲಿ ಆಪ್ಷನ್ ಇಲ್ಲ. ನಾವು ಸಾಮಾನ್ಯ ಮೀಸಲು ನಿಧಿ 15% ಇಡ್ತೀವಿ ಸರ್, ಬೈಲಾದಲ್ಲಿ ಆ ರೀತಿ ಮಾಡ್ಕೊಳ್ತೀವಿ, ಸಾಧ್ಯ ಇಲ್ಲ. ಕಡ್ಡಾಯವಾಗಿ ನಿಧಿಯನ್ನ 25%, 5%, 2% ಏನು ಆಕ್ಟ್ ಹೇಳಿದೆ ಅದೇ ರೀತಿನೇ ಇಡಬೇಕು ಹೊರತು ಅದಕ್ಕಿಂತ ಭಿನ್ನವಾಗಿ ನೀವು ನಮೂದಿಸುವಂತಿಲ್ಲ. ಅವರಿಗೆ ವಂತಿಗೆ ನಿರ್ದಿಷ್ಟ ಆಗಿರ್ತದೆ. ನಿಧಿಗಳು ಹೇಗೆ ಕಡ್ಡಾಯವೋ ವಂತಿಗೆಯೂ ಅಷ್ಟೇ ಕಡ್ಡಾಯ. 25% ಇರೋದು 24 ಮಾಡ್ತೀನಿ, 23 ಮಾಡ್ತೀನಿ, ನಥಿಂಗ್. ಅಷ್ಟನ್ನು ಇಡ್ಲೇಬೇಕು ನೀವು. ಲಾಭವಿದ್ದಾಗ ಮಾತ್ರ ವಂತಿಗೆ ನೀಡ್ತೀರಿ, ನಷ್ಟ ಇದ್ದಾಗ ಈ ಯಾವುದೇ ಇದಕ್ಕೆ ವಿಂಗಡಣೆ ಮಾಡೋದಿಲ್ಲ. ಆದ್ರೆ ಲಾಭ ಇದ್ದಾಗ ಫಸ್ಟ್ ಇವುಗಳಿಗೆ ವಿಂಗಡಣೆ ಮಾಡಿಕೊಂಡು ಉಳಿದಿದ್ದನ್ನ ಬೋನಸ್ ಹಂಚಿಕೆಗೆ ಅಥವಾ ಲಾಭಾಂಶ ಹಂಚಿಕೆಗೆ ಅಥವಾ ಇತರೆ ನಿಧಿಗಳಿಗೆ ಹೋಗುತ್ತೆ. ಹಾಗಾಗಿ ಇದರ ಬಗ್ಗೆ ವಿಂಗಡಣೆ ಮಾಡುವಂಥದ್ದು ಕಡ್ಡಾಯ, ಬಳಕೆ ಮಾಡುವಂಥದ್ದು ಕಡ್ಡಾಯ. ಯಾವ ರೀತಿ ಬಳಕೆ ಮಾಡುವಂಥದ್ದು ಅದೇ ರೀತಿ ಮಾಡಬೇಕು. ಮತ್ತೆ ವಿನಿಯೋಗಗಳು ಕೂಡ ನಿರ್ದಿಷ್ಟವಾಗಿದೆ, ಸ್ಪೆಸಿಫಿಕ್ ಆಗಿದೆ ಮತ್ತು ಕಂಪಲ್ಸರಿ ಇದೆ. ಸೊ ಇವುಗಳ ಬಗ್ಗೆ ಪೂರ್ತಿ ಮಾಹಿತಿ ನಮಗಿದ್ರೆ ಇವುಗಳ ಬಗ್ಗೆ ನಾವು ಏನ್ ಮಾಡ್ತೀವಿ, ಪ್ರಕ್ರಿಯೆಗಳನ್ನು ಮಾಡ್ತೀವಿ, ಅದರಲ್ಲಿ ನಾವು ಆ ಪ್ರಕ್ರಿಯೆಯಲ್ಲಿ ತಪ್ಪೋದ್ ಬೇಡ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಸೆಷನ್ ನಲ್ಲಿ. ಸರಿಸುಮಾರು 50 ನಿಮಿಷಗಳ ಕಾಲ ನಾನು ಈ ಸೆಷನ್ ತಗೊಂಡೆ. ಸರಿಸುಮಾರು ಕಳೆದ 1 ತಾಸಿನಿಂದ ಶಾಸನಾತ್ಮಕ ನಿಧಿಗಳ ಬಗ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಮತ್ತು ಆಸಕ್ತಿಯಿಂದ, ಕುತೂಹಲದಿಂದ, ತಾಳ್ಮೆಯಿಂದ ಕೇಳಿದಂತ ತಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸ್ತಾ ಇವತ್ತಿನ ಸೆಷನ್ನಿಗೆ ಮಂಗಳವನ್ನ ಹೇಳ್ತಾ ಇದ್ದೇನೆ. ಜೈ ಸಹಕಾರ.